ಜೀವನದಲ್ಲಿ ಒಂದು ಕಡೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಓಡ್ತಾ ಇರಬೇಕು. ಈ ನದಿ ಹಾಗೆ. ನನ್ನ ಹೆಸರು ಸರೋಜಾ. ಹರಿತಾ ಇರೋ ನದಿಗೆ, ಒಡೆದ ಈ ಸೇತುವೆಗೆ, ನಾನಿಲ್ಲಿ ನಿಂತಿರೋದಕ್ಕೆ ಹಿಂದೆ ಒಂದು ಕಥೆ ಇದೆ. ಆ ಕಥೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಅವನು ಬರಬೇಕು. He's on the way. Yeah, I know, but engagement ಆಯ್ತಲ್ಲ ಡಿಯರ್. ಒಂದು ಸಲ ಡೇಟಿಂಗ್? ನೋ, ಅಲ್ಲೇನಾದ್ರೂ ತಪ್ಪು ಗಿಪ್ಪು ನಡೆದು ಪಾಪು ಗಿಪ್ಪು. ಹೇ, ಐ ಪ್ರಾಮಿಸ್, ನಾನಿನ್ನ ಮುಟ್ಟೋದೇ ಇಲ್ಲ. ಮುಟ್ಟೋದೇ ಇಲ್ಲ ಅಂದಮೇಲೆ ಡೇಟಿಂಗ್ ಯಾಕೆ? ಅಂದ್ರೆ ನಾವು ಗರ್ಲ್ಸ್ ಅವಾಗ ಪಾನ್ ನೋಡ್ತಾ ಇರ್ತೀವಿ. ಓಕೆ, ಕಮ್ ಆನ್. ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ಫಾರ್ ದ್ಯಾಟ್. ರಾಹುಲ್ ಎಲ್ಲಿದ್ಯಾ? ಐ ಆಮ್ ಆನ್ ದ ವೇ. ರಾಹುಲ್, ಆರ್ ಯು ದೇರ್? ಯಾ. ಓಕೆ, ಬಟ್ ಒಂದ್ಸಲ ಮದುವೆ ಆದ್ಮೇಲೆ ಇರ್ಲಿ ರಾಹುಲ್, ಪ್ಲೀಸ್. ಸಾರಿ. ಆದರೂ ಒಂದ್ಸಲ ಟ್ರೈ ಮಾಡ್ಬೋದಾಗಿತ್ತು. ವೈ ರಾಹುಲ್? ಎನಿ ಡೌಟ್ ಅಬೌಟ್ ಸೆಕ್ಸ್? ಡು ಯು ಹ್ಯಾವ್ ಎನಿ ಹೆಲ್ತ್ ಇಶ್ಯೂಸ್? ಹೇ, ನೋ 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 ನೋ, ನಥಿಂಗ್ ಲೈಕ್ ದಟ್. ವಾಟ್ ಯು ಟಾಕಿಂಗ್? ಆ ವಿಷಯದಲ್ಲಿ ಐ ಆಮ್ ಲೈಕ್ ಅ ಟೈಗರ್. Wild. I want it like a horse. Okay, cool. I'm on the way. Rahul, nanille ಕಾಯ್ತಾ. ಹಾಗಾದ್ರೆ ನಾವು ಅದರಲ್ಲಿ ಜಾಕಿಂಗ್. Really? ಮತ್ತೆ ಚಾನ್ಸ್ ಕೊಟ್ಟು ನೋಡು. You seem to be exciting. ಓಕೆ ಬೇಬ್, ನಂದು ರೆಡಿ. ಐ ಮೀನ್ ಮದುವೆಗೆ. ನಿನ್ನ ಹೇಗೋ ಗೊತ್ತಿಲ್ಲ. ಥಿಂಕ್ ಅಬೌಟ್ ಇಟ್. ನನಗೆ ಸ್ವಲ್ಪ ಕೆಲಸ ಇದೆ. ಐ ವಿಲ್ ಬಿ ಬ್ಯಾಕ್ ಸೂನ್. ಓಕೆ, ಬಾಯ್. ಬಾಯ್ ಬೇಬಿ. ರಾಹುಲ್, ಏನ್ ಮಾಡ್ತಿದ್ಯಾ? ಕಮ್ ಆನ್ ರಾಹುಲ್. 3 ದಿನ ಆಯ್ತು ಈ ಸುಂದರಿನ ನೋಡಿ. 3 ವರ್ಷ ಆಯ್ತು. ಐ ಲವ್ ಯು ಅಂದು. ಆಫ್ ಕೋರ್ಸ್. ಅದಕ್ಕೇನೀಗ? 400 ಮೊದಲ ರಾತ್ರಿಗಳು, 4 ಅಬಾರ್ಷನ್, 1000 ದಿನ ನಿನ್ ಜೊತೆ. ವಾವ್, ವೆರಿ ಗುಡ್, ವೆರಿ ಗುಡ್ ಸ್ಟ್ಯಾಟಿಸ್ಟಿಕ್ಸ್. ಹೇಗ್ ಮರೀಲಿ ರಾಹುಲ್? 401ನೇ ಮೊದಲ ರಾತ್ರಿಗೆ ಯಾವಾಗ ಹೋಗೋಣ ಡಿಯರ್? ಶಾಲ್ ವಿ ಡೂ ಇಟ್ ಟುನೈಟ್? ಎಸ್, ಇವಾಗಲೇ ಮದುವೆ ಆಗು, ಹೋಗೋಣ. ಯಾಕೆ ರಾಹುಲ್? ಏನಾಯ್ತು ರಾಹುಲ್? ಎಲ್ಲ ಮುಗಿದ ಮೇಲೆ ಮದುವೆಲೇನಿದೆ ಸರು? ಮದುವೆ ಆಗ್ತೀನಿ ಅಂತ ತಾನೆ ಎಲ್ಲ ಮುಗಿಸಿದ್ದು. ಅದಕ್ಕೆ ಕಾರಣ ನೀನು ಸರು. ನೀನಲ್ಲಿ ತುಂಬಿ ತುಳುಕ್ತಾ ಇರೋ ಸೌಂದರ್ಯ. ಎಷ್ಟು ಕುಡಿದ್ರೂ ಇನ್ನೂ ಬೇಕು ಬೇಕು ಅನ್ಸುತ್ತೆ. ಬಟ್ ಮದುವೆ ಸಾಧ್ಯ ಇಲ್ಲ. ಬಿಕಾಸ್ ನನಗೆ ಮದುವೆ ಫಿಕ್ಸ್ ಆಗಿದೆ. ಆ್ಯಂಡ್ ನಾವಿಬ್ರು ಮದುವೆ ಆಗೋದ್ರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಇನ್ನೇನು ನೋಡ್ಕೊಂಡಿಲ್ಲ. ನೋಡು ಸರು, ನೀನು ಮದುವೆ ಆಗಲೇಬೇಕು ಅಂದರೆ ಯಾರನ್ನು ಬೇಕಾದರೂ, ಆದರೆ ಮದುವೆ ಆದಮೇಲೂ ನಮ್ಮಿಬ್ಬರ ಸಂಬಂಧ ಹೀಗೆ ಇರುತ್ತೆ. ಲೈಫ್ ಪೂರ್ತಿ ಎಂಜಾಯ್ ಮಾಡೋಣ. ವಿಲ್ ಎಂಜಾಯ್. ಸಾಯೋ ತನಕ ಖುಷಿ ಕೊಡ್ತೀನಿ. ಓಕೆ? ಆದರೆ ಈ ಮದುವೆ, ಮನೆ, ಮಕ್ಕಳು, ಫಕ್ ಆಫ್, ಫಕ್ ಆಫ್. ಹೇ ಸರು,
ಅಯ್ಯೋಕೆ ಏನಾಯ್ತು? ಎಸ್ ಯು ರೈಟ್. ಈಗ ಹೋಗಿ ನಿಮ್ಮ ಮನೇಲಿ ಈ ಬಡ ಹುಡುಗಿನ ಮದ್ವೆ ಆಗ್ತೀನಿ ಅಂದ್ರೆ ಅವ್ರು ಒಪ್ಪೋದ್ ಕಷ್ಟನೇ. ಅದು ಅಲ್ಲದೆ ನನಗೆ ಇನ್ ಮುಂದೆ ಮಕ್ಕಳಾಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಪಾಡಿಗೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಜನಸೇವೆ ಮಾಡ್ಕೊಂಡಿರ್ತೀನಿ. ಬಟ್ ರಾಹುಲ್ ಪ್ಲೀಸ್, ನೀ ನನ್ನ ಜೊತೆ ಇರ್ತೀನಿ ಅನ್ನೋ ಆ ಮಾತು ಮಾತ್ರ ಉಳಿಸ್ಕೋಬೇಕು ಪ್ಲೀಸ್. ನಿನ್ ಬಿಟ್ರೆ ನಮ್ಗೆ ಯಾರು ಇಲ್ವೋ? ಐ ನೋ ನೀನು ಬೇಡ ಅಂದ್ರು ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ. ಓಕೆನಾ? ಸೊ ಇವತ್ತು ರಾತ್ರಿ ಇಲ್ಲಿಗೆ ಹೋಗೋಣ. ಶಾಲ್ ವಿ ಗೋ ಟು ಹೊಸೂರ್? ದಟ್ಸ್ ಮೈ ಗರ್ಲ್. 4 ವರ್ಷ ಪ್ರೀತಿಸಿ ಈಗ ಮದುವೆ ಆಗಲ್ಲ ಅಂದ್ರೆ ನನಗೇನಿದೆ ದಾರಿ? ನೀವೇ ಹೇಳಿ. எக்ஸ்கியூஸ் மீ சார். எஸ். வணக்கம் சார். சார் சூடாக பால் இருக்கு. தேங்க்யூ. சார் ಸ್ಟ್ರಾಬೆರಿ ಫ್ಲೇವರ್. ಥ್ಯಾಂಕ್ ಯು. ಬೆಳಗ್ಗೆ ತನಕ ಕಾಣಿಸ್ಕೋಬೇಡ. ಓಕೆ, ಥ್ಯಾಂಕ್ ಯು ಸರ್. How was my performance? You always rock. Always, baby. Urgent.
ಅಯ್ಯೋ ಸರ್ವಣ, ಸ್ಟ್ರಾಬೆರಿ ಸರ್ವಣ, ಬಾಗಲ್ ತೆಗೆಣ. ಅಯ್ಯೋ ಇಲ್ಲೂ ಇಲ್ಲ. ಅಯ್ಯೋ ಅಯ್ಯೋ ಇಲ್ಲಿ ಸರೋಜ, ಎಂತ ಕೆಲಸ ಮಾಡ್ಬಿಟ್ಟೆ. ಸಾಮಾನ್ ಸರೋಜ, ಸರೋಜ, ಸರೋಜ. ಅದು ಹೇಗೆ ಅಂದರೆ, ಹಾ ಹೇಳಿ, ಕನ್ನಡ ಸವಿನುಡಿ. ಕನ್ನಡ ಸವಿನುಡಿ. ಮೆಲ್ಲಗೆ ಆಯ್ತಾ? ಡಾಕ್ಟರ್ ಇಲ್ಲಪ್ಪ. ಡಾಕ್ಟರ್, ಸ್ವಲ್ಪ ಡಾಕ್ಟರ್, 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 ಅಯ್ಯೋ ಡಾಕ್ಟರ್. ಅಯ್ಯೋ ರಾಮನೇ, ಡಾಕ್ಟರ್ ಎಲ್ಲಯ್ಯ? ಹೊಳಗಿದ್ದಾರೆ, ಹೋಗಿ. ಅಲ್ಲಿದ್ದಾರ? ಡಾಕ್ಟ್ರೇ, ಡಾಕ್ಟರ್, ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟರ್, ಡಾಕ್ಟರ್, ಅದಿಲ್ಲ ಡಾಕ್ಟರ್. ಯಾವುದಿಲ್ಲ? ಎಂತಾಯ್ತು? ಅಯ್ಯೋ ಡಾಕ್ಟರ್, ಅದು ಡಾಕ್ಟರ್, ಅದು ಅದೇ ಯಾವುದು? ಅಯ್ಯೋ ಕೆಳಗಿಂದು ಡಾಕ್ಟರ್. ಕೆಳಗಿಂದ ಅಂದ್ರೆ? ಸಾಮಾನಿಲ್ಲ ಡಾಕ್ಟರ್. ಏನೋ ಸಾಮಾನಿಲ್ವಾ? ಸಾಮಾನೇ ಇಲ್ವಂತಲ್ಲ ಡಾಕ್ಟರ್? സാമാനു സാമാനു ഡോക്ടർ ഇൽവാ. എന്താ സാമാനമില്ലേ എന്റെ ഗുരുവായൂരപ്പ? ಅರೆಯಲ್ಲ, ಅದೇ ಇಲ್ಲ. ಏನು ಸಾಮಾನಿಲ್ವಾ? ಯಾನು ಸಾಮಾನಿಲ್ಲವಾ? ಇದನ್ನು ಕದಿಯಕ್ಕೆ ಶುರು ಮಾಡ್ಬಿಟ್ರ? ಲೋ ಮಗನೇ, ಮನೇಲೆ ಸಾಯ್ತೀನಿ ಬಿಡು. ಏನು ಅದೇ ಇಲ್ವಾ? ಸರ್, ಒಂದು ಇಂಟ್ರೆಸ್ಟಿಂಗ್ ಸ್ಕೂಪ್ ಸಿಕ್ಕಿದೆ. ಸನ್ಮಾನ್ ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ನಮ್ಮ ಚಾನಲ್ ಟೀಮ್ ಕಳಿಸಿ. ವಾಯುದೇವಾ, ಅದಕ್ಕೆ ಹೇಳಿದ್ದು, ಜಲಮೂಲೆಯಲ್ಲಿ ಅಷ್ಟದಿಗ್ಬಂಧನ ಹಾಕಿಸಿ 66 ಹೆಂಗಸರಿಗೆ ಕೆಂಪು ಸೀರೆ ಉಡಿಸಿ ಬಾಳೆ ಎಲೆ ಮೇಲೆ ಕೂರಿಸಿ ಪೂಜೆ ಮಾಡಿಸಿದ್ರೆ ಈ ಜಲಪ್ರವಾಹನೇ ಬರ್ತಾ ಇರ್ಲಿಲ್ಲ. ಈ ಅಪ್ಪ ಸೀರೆ ಅಂಗಡಿ ಇಟ್ಟಿದ್ದಾನೆ, ಮಾರ್ಕೆಟಿಂಗು. ತಾವು ತೈಲದ ಅಂಗಡಿ ಇಟ್ಟಿಲ್ವೋ? ಏ ತೈಲ ಸರ್, ನಿಮ್ಮ ತೈಲ ನಿಮ್ಮ ವೇಲ ಎರಡು ಬಿಡಿ. ಇಲ್ಲೊಂದು ಕುಯಿಲಾಗಿದೆ, ಅದ್ರ ಬಗ್ಗೆ ಮಾತಾಡಿ. ಆಲ್ ರೈಟ್, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಸರ್ಕಾರ ಉಳಿಯಲ್ಲ, ಬೀಳೋದ್ ಗ್ಯಾರಂಟಿ. ಇದು 2 ವರ್ಷ ಯಾವುದೇ ಕಾರಣಕ್ಕೂ ಸಮ್ಮಿಶ್ರ ಸರ್ಕಾರ ಬೀಳೋದಿಲ್ಲ ಬಿಡಪ್ಪ. ಅದು ನಿಲ್ಸೋದಕ್ಕೆ ಯಾರಿದಾರು ಸಾಧ್ಯ ಇಲ್ಲ. ಬುಟ್ಟಾಕ್ಬಿಡಿ ನೀನು. ಸರ್ಕಾರ ಬೀಳ್ಲಿ ಬಿಡ್ಲಿ, ಇಲ್ಲಿ ಇನ್ನೊಂದು ಬಿದ್ದಿದೆ, ಅದ್ರ ಬಗ್ಗೆ ಮಾತಾಡಿ. ಡಾಕ್ಟರ್, ವೆರಿ ಪಿಟಿ. ಮ್ಯಾಕ್ಸಿಮಮ್ 2 ಗಂಟೆ. ಫುಲ್ ಲಿಂಗ ಸಿಕ್ಕಿದ್ರೆ ನೀನು ಪುಲ್ಲಿಂಗ. ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಡಾಕ್ಟರ್, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆ ಮಾತ್ರ ಹೇಳಬೇಡಿ. ಏನಾದರೂ ಮಾಡಿ ಪ್ಲೀಸ್. ಮಾಡ್ಲಿಕ್ಕೆ ಎಂತ ಉಳಿದಿದೆ ಮರೆ ಸಾವು? ಅವಳೆಲ್ಲ ಚಂದಕ ಮಾಡಿ ಕಳಿಸಿದಲ್ಲ, ಟ್ರಿಮ್ಮಿಂಗು, ಕಟ್ಟಿಂಗು, ಪೇಸ್ಟಿಂಗು. ಹುಡುಗಿ ಅಂತ ಮೆಡಿಕಲ್ಲ ಮತ್ತೆ ಹೂ ತೆಗ್ದಿದೆ. ಈಗದು ಎಲ್ಲುಂಟು, ಹೇಗುಂಟು ಮಂಜುನಾಥ ಬಲ್ಲ.
ನಮಸ್ಕಾರ ವೀಕ್ಷಕರೇ. ಕಣ್ ಕಳ್ಕೊಂಡವ್ರನ್ನ ನೋಡಿರ್ತೀರಾ, ಚೈನ್ ಕಳ್ಕೊಂಡವ್ರನ್ನ ನೋಡಿರ್ತೀರಾ. ಅಷ್ಟೇ ಯಾಕೆ, ಪ್ರತಿದಿನ ಮೊಬೈಲ್ ಫೋನ್ ನ ಕಳ್ಕೊಳ್ಳೋರ್ನ ನೋಡ್ತಾನೆ ಇರ್ತೀರಾ. ಆದ್ರೆ ಇಲ್ಲಿ ಒಬ್ಬ ತನ್ನ ಡ್ಯಾಶ್ ಅನ್ನ ಕಳ್ಕೊಂಡಿದ್ದಾನೆ. ಈ ಡ್ಯಾಶ್ ಕ್ರಾಶ್ ಆಗಿದ್ ಹೇಗೆ? ಇದ್ರ ಹಿಂದೆ ಇರೋರು ಯಾರು? ಸಾರಿ, ಇದ್ರ ಮುಂದೆ ಇದ್ದೋರು ಯಾರು ಅಂತ ಇದ್ರ ಹಿಂದೆ ಹೋಗಿ ನೋಡಿದಾಗ ನಮಗ್ ಸಿಕ್ಕಿದ್ದು ಮಧ್ಯರಾತ್ರಿಯಲ್ಲಿ ಮರ್ಮಾಂಗವನ್ನೇ ಕದ್ದ ಮಾಯಾಂಗಿನಿ. ಇದು ಇವತ್ತಿನ ಕರೆಂಟ್ ನ್ಯೂಸ್. ಬನ್ನಿ, ಇಲ್ಲಿದ್ಯಾ? ಹೆಣ್ಣು ಹುಡುಗಿ ಕಾಣಂಗಿಲ್ಲ ಕಣ್ಣಿಗೆ. ಪೈಲ್ಸ್ಗೆ ಆಗ್ಬಿಟ್ಟೈತೆ, ನಮ್ದಕ್ಕೆ ಪೈಲ್ಸ್ಗೆ ಆಗ್ಬಿಟ್ಟೈತೆ, ಬ್ಯಾಕ್ಗೆ ಹೋಗ್ಬಿಟ್ಟೈತೆ, ನಮ್ದಕ್ಕೆ ಬ್ಯಾಕ್ಗೆ ಹೋಗ್ಬಿಟ್ಟೈತೆ, ಖಾನ ಪೀನ ಕೊಡ್ತಾ ಇಲ್ಲ ನಮ್ದಕ್ಕೆ, ಆರಾಮಾಗಿ ಕೂರ್ತಾ ಇಲ್ಲ ನಮ್ದಕ್ಕೆ, ಬ್ಯಾಕಲ್ಲೇನೋ ಎಡವಟ್ಟಾಗೈತೆ. ನಕ್ಕೋ ನಕ್ಕೋ. ರಾಹು, ಅಮ್ಮ ಮಗನೇ, ಏನಾಯ್ತು? ಏನ್ ಮಾಡ್ಕೊಂಡಿಯೋ? ಚೆನ್ನಾಗಿದ್ನಲ್ಲ. ಅಯ್ಯೋ, ಅಯ್ಯೋ, ನಿಮ್ಮ ಮಗನ? ನನ್ ಮಗನಿಗೆ ಏನಾಗಿದೆ? ಅದು ಅವರು ಅವರ ತಮ್ಮನನ್ನು ಕಳೆದುಕೊಂಡಿದ್ದಾರೆ. ಡಾಕ್ಟರ್, ಇವನೇ ಕಿರಿ ಮಗ. ಹಾಗಾದ್ರೆ ಕಳೆದುಕೊಂಡಿದ್ದು ಅವನ ಕಿರಿ ಮಗ. ಕೆಳಗೆ ಅಂದ್ರೆ ಅಂದ್ರೆ ಅದು ಈ ಗೊನೆಯಲ್ಲಿ ಬಾಳ ಇಲ್ಲ. ಓ ಮೈ ಗಾಡ್, ಅಷ್ಟೊಂದು ಲೂಸ್ ಇರ್ಲಿಲ್ವೇ? ದರಿದ್ರದವನೇ, ಮೊದ್ಲೇ ಹೇಳಿ ಸಾಯೋದಲ್ವೇನೋ? ನಿನಗೇನೋ ಆಗಿದೆ ಅಂತ ಬೀಗರಿಗೆ ನೆಂಟ್ರಿಗೆ ಫೋನ್ ಬೇರೆ ಮಾಡಿ ಬಂದ್ಬಿಟ್ಟೆ. ಈಗ ಅವರೆಲ್ಲ ಬರ್ತಾ ಇದ್ದಾರೆ. ಏನ್ ಹೇಳಿ ಸಾಯ್ಲಿ? ಅದನ್ನ ಯಾರಾದ್ರೂ ನನ್ ಕರ್ಮ ಮರ್ತು ಬಿಟ್ರಾ? ರೀ, ಏನ್ ಹಾಗೆ ಸುಮ್ನೆ ನಿಂತಿದಿರಲ್ಲ, ಮಾತಾಡ್ರಿ. ಇವನ್ನ ಎಲ್ಲೋ ನೋಡಿದ್ದೀನಲ್ಲ, ಯಾರಿದು? ರಾಹು, ಡ್ಯಾಡ್, ಮೈ ಸನ್. ಏನಾಯ್ತು? ವಾಡ್ಬಾಯ್, ಏನಾಯ್ತು? ಪೂಜಾ, ನಿಮ್ಮ ಮಗನ ಸಾಮಾನು ಮಿಸ್ಸಿಂಗ್. ಯಾವ ಸಾಮಾನು? ಎಲ್ಲಿ ಕಳೆದೋಯ್ತು? ಅಯ್ಯೋ, ഞാനൊന്ന് കണ്ടോട്ടെ. ತಗೊಳ್ಳಿ, ನೀವು ಹುಡುಕ್ತಾ ಇದ್ದದ್ದು ಇಲ್ಲೇ ಇದೆ. ಸಾವು ಓಡಿದಿರೋ ಕೆಚ್ಚಿ. ಹತ್ರ ಇದೆ, ಆದ್ರೆ ಕಲರು ಸೈಜು ಬೇರೆ. ಕಿವಿ ಕೊಡಿ. ಕಿವಿಲಿದ್ಯಾ? ಇಲ್ಲ, ಇದ್ರಲ್ಲದು ಹಿಡ್ಸಲ್ಲ. ಇವಂತ ಮರ ಮ್ಯಾಜಿಕ್ ಮಾಡಿ ಬರಿಸ್ತಾನೆ. ಸನ್ಮಾನ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆದರ್ಶ್. ಹೇಳಿ ಆದರ್ಶ್, ರಾಹುಲ್ ಪರಿಸ್ಥಿತಿ ಈಗ ಹೇಗಿದೆ? ನೋಡಿ, ಇಲ್ಲಿ ಕಾಣ್ತಿದ್ಯಲ್ಲ, ಇದೇ ಸನ್ಮಾನ್ ಆಸ್ಪತ್ರೆ. ಅವರ ಮರ್ಮಾಂಗವನ್ನು ಕಳೆದುಕೊಂಡು ಇವತ್ತಿನ ಹಾಟ್ ನ್ಯೂಸ್ ಆಗಿರುವ ರಾಹುಲ್ ಅವರು ಅಡ್ಮಿಟ್ ಆಗಿರುವ ಆಸ್ಪತ್ರೆ ಇದೆ. ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ನಪ್ಪ ದೇವ್ರೆ. ಇವ್ರ ರಕ್ತ ತಾನೆ. ಈ ನಾಟಕದವ್ರನ್ನ ಮಾತ್ರ ಮದ್ವೆ ಆಗ್ಬಾರ್ದು. ಯಮ್ಮ, ಇಷ್ಟು ಬೇಗ ಯಾಕೆ ಬಂದ? ಡಾಕ್ಟ್ರು ಇನ್ನೂ 3 ದಿನ ಟೈಮ್ ಕೊಟ್ಟಿದ್ರಲ್ಲ, ಇವನ್ ಕೈಗೆ ಸಿಕ್ಕಾಕೋಬಾರ್ದು. ಬೇಗ ಹುಡುಗಿನ ಹುಡುಕ್ಸಿ, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ನಡಿ. ಓಕೆ ಡಾಕ್ಟರ್. ಸಹೋದರ ರಾಹುಲ, ಇವನ್ ಬೇರೆ ಬಂದ ಕರ್ಮ. ಯಾರು ಮಾಡಿದ್ದು? ಯಕ್ಷಗಾನದವನ? ಮಾನ ಮರ್ಯಾದೆ ತೆಗೆದು ಬಿಡ್ತಾನೆ. ಹೋಯ್ತೆ, ಹೊರಟೆ ಹೋಯ್ತೆ. ಬರೀ ಆನೆಯ ಸೊಂಡಿಲಿನಂತಿದ್ದ ಪುಟ್ಟ ಇಲಿ ಹೊರಟು ಹೋಯ್ತೆ, ಹೊರಟು ಹೋಯ್ತೆ. ಮಾತಾಡು ಮಾರೆ. ಅಯ್ಯೋ ದುರ್ವಿಧಿಯೇ. ಹೇಳು ಸಹೋದರ, ಹೇಳು, ಹೇಗಾಯಿತು ದುರಂತ? ನಿನ್ನ ಶಿಶು ಉತ್ಪಾದನಾ ನಳಿಕವನ್ನು ಕಿತ್ತೊಯ್ದವರು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿ, ಸಂತೆ ಸಂತೆಗಳಲ್ಲಿ ಎಲ್ಲಿಯೇ ಅಡಗಿದ್ದರು. ಅವರಿಂದ ಅದನ್ನು ಕಿತ್ತು ತಂದು ಇಲ್ಲಿ 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 ನೆಟ್ಟು ಬಿಡುತ್ತಾನೆ. ನೆಟ್ಟು ಬಿಡಿ, ನಾವು ನೀರಾಕ್ತೇವೆ. ಡಾಕ್ಟರ್, ನಾನು ನೀನು ಹೂ ಕೀಳು.
ಅದಕ್ಕೆ ಪ್ಲೀಸ್ ರೀ ಸಾರಿ ರಾಹುಲ್, ಈಗ ಹೇಗಿದೆಯಪ್ಪ? ಬಾಡಿ ಹೋದ ಬಾಡಿ ಹೋಯ್ತೆ ಅರಳ ಬಲ್ಲದೆ ತಂತಿ ಹರಿದ ನಾದ ಹರಿಯ ಬಲ್ಲದೆ. ಅಯ್ಯೋ ಎರಡರಲ್ಲೊಂದು ಮುಚ್ಕೊಳಪ್ಪ. ಹೆದರ್ಬೇಡಿ, ಅವ ಒಳ್ಳೆ ಸಿಂಗರ್, ಮೂಲವ್ಯಾಧಿ ಪೇಷಂಟ್, ಕೂರ್ಲಿಕ್ಕಾಗದೆ ಹಾಡ್ತಾ ಇದ್ದಾನೆ. ನಿಮ್ಗಲ್ಲ ಮೂಲವ್ಯಾಧಿ, ಇಲ್ಲಿ ಮೂಲಕ್ಕೆ ವ್ಯಾಧಿ. ಏನಾಯ್ತು ಚಿಕ್ಕಪ್ಪ? ಅಯ್ಯೋ ಬಾರು, ಟೇಕ್ ಕೇರ್ ರಾಹು. ನನ್ನ ತಮ್ಮನನ್ನು ಬಿಟ್ಟು ಎಲ್ಲಿ ರೀ ಬನ್ರಿ. ಸಹೋದರ ಚಿಂತಿಸಬೇಕು. ನನ್ನ ತಮ್ಮನ ಜವಾಬ್ದಾರಿ ನಿನ್ನದು. ಯಾವ್ದಮ್ಮ? ಅಮ್ಮ ಅಮ್ಮ ಚಿಕ್ಕಪ್ಪನಿಗೆ ಏನಾಯ್ತಮ್ಮ? ಅವ್ರ ತಮ್ಮ ಕಳ್ದೋದ್ನಂತಪ್ಪ. ತಮ್ಮನ? ಹಂಗಾದ್ರೆ ನಂಗೆ ಇಬ್ರು ಚಿಕ್ಕಪ್ಪನ? ಆ ಚಿಕ್ಕಪ್ಪ ನಂಗೆ ಯಾರು ತೋರಿಸ್ಲೇ ಇಲ್ವಲ್ಲಮ್ಮ, ನೀನಾದ್ರೂ ತೋರಿಸ್ಬೋದಿತ್ತಲ್ಲಮ್ಮ ನಂಗೆ. ಅಯ್ಯೋ ಸುಮ್ಮನಿರೋ, ಅಪಾರ್ಥ ಆಗ್ಬಿಡತ್ತೆ. ಅಮ್ಮ ಅಮ್ಮ ಚಿಕ್ಕಪ್ಪ ಹೆಂಗಿದ್ನಮ್ಮ? ಕಪ್ಪಗಿದ್ನ ಕೆಂಪಗಿದ್ನ? ಕುಳ್ಳುಗಿದ್ದ. ಬಾಯ್ ಮುಚ್ಚು. ನಮ್ ಚಾನಲ್ಗೆ ಫಸ್ಟ್ ಲೈವ್ ಆಗ್ಬೇಕು. ಸರಿ ಮೇಡಮ್. ಪ್ರೆಸ್ನವ್ರಿಗೂ ಗೊತ್ತಾಯ್ತಾ? ಮುಗೀತು ಕತೆ. ನಾನು ಕಾಣಿಸ್ಕೊಳ್ಳೇಬಾರ್ದು. ನಮಸ್ತೆ ಸರ್. ನಮಸ್ತೆ. ಯಾರು? ನನ್ನ ಹೆಸರು ಮೇಘಾ ಅಂತ. ವಿ ಕಮಿಂಗ್ ಫ್ರಮ್ ಚಾನಲ್ 69. ಸರ್ ನಿಮ್ದೇನೋ ಇಂಪಾರ್ಟೆಂಟ್ ವಸ್ತು ಕಳ್ದೋಯ್ತು ಅಂತ ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ ಹೇಳಿದ್ರೆ ನಾವು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಫ್ಲಾಶ್ ನ್ಯೂಸ್ ಮಾಡ್ತೀವಿ ಸರ್. ಇವರು ಕ್ಯಾಮ್ರಾಮನ್ ಗಿರಿಯಪ್ಪ ಅಂತ. ಗಿರಿಯಪ್ಪ ಅಲ್ಲಿ ಹೋಗಿ ಕ್ಯಾಮ್ರಾ ಅಂಗಲ್ ಫಿಕ್ಸ್ ಮಾಡಿ. ಸರ್ ಇದು ನನ್ನ ಫಸ್ಟ್ ಆಂಕರಿಂಗ್ ಸರ್. ಒಳ್ಳೆ ಓಪನಿಂಗ್. ಇದರೊಟ್ಟಿಗೆ ಹಾಗೆ ಸ್ವಲ್ಪ ನಮ್ಮ ಹಾಸ್ಪಿಟಲ್ ಪ್ಲೀಸ್ ಕವರೇಜ್ ಮಾಡಿ. ಡೆಫಿನೆಟ್ಲಿ ಸರ್. ಗಿರಿಯಪ್ಪ ರೆಡಿ? ರೆಡಿ ಮೇಡಮ್. ಸರ್ ಹೇಳಿ, ನಿಮ್ದು ಏನ್ ಕಳ್ದೋಯ್ತು, ಎಲ್ಲಿ ಕಳ್ದೋಯ್ತು, ಹೇಗ್ ಕಳ್ದೋಯ್ತು ಸರ್? ಡಾಕ್ಟರ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಡಾಕ್ಟರ್ ವಿನಾಯಕ್ ಸನ್ಮಾನ್. ಕ್ಯಾನ್ ಐ? ಹೇಳಿ ಸರ್. ಸರಿಯಾ? ಥ್ಯಾಂಕ್ ಯು. ಅದು ಬಂದು ಇವನ ತಮ್ಮ. ಅರ್ಥ ಆಗಲಿಲ್ಲಲ್ಲ? ಇದು ಬೀಜ ಚೆನ್ನಾಗಿಲ್ಲಲ್ಲ? ಅದು ಬಂದು ಇವರ ಇದು. ಹೇಳಿ ಸರ್, ಏನ್ ಸಾಮಾನು ಅಂತ? ಎಸ್, ಅದೇ ಸಾಮಾನ್. ಅದೇ ಏನ್ ಸಾಮಾನು ಸರ್? ಕೃಷ್ಣ ಮೇಡಮ್. ವಾಟ್? ವಾ ಇದಾ? ಅಪ್ಪನೇ ತಾವು. ಓ ಮಗನೇ, ಬೇಷ್. ಮೇಘಾ, ವಾಟ್ಸ್ ಗೋಯಿಂಗ್ ಆನ್? ಪೇಷಂಟ್ ಇನ್ನೂ ಮಾತಾಡ್ಸಿಲ್ವಾ? ಎಲ್ಲ ರೆಡಿ ಆಗಿದೆ, ಬೇಗ ಮಾತಾಡ್ಸಿ. ಸರ್ ಜಸ್ಟ್ 2 minutes. ಅಲ್ಲೋ ಫಸ್ಟ್ ನ್ಯೂಸ್ ಟಾಪ್ ಮೇಡಮ್. ಗಿರಿಯಪ್ಪ ಪ್ಲೀಸ್. ಓಕೆ ಮೇಡಮ್, ಸಾರಿ. ಗಿರಿಯಪ್ಪ ಏನು ಅಂತ ಹೇಳೋದು ಅದಕ್ಕೆ? ಸಾಮಾನ್ ಚೆನ್ನಾಗಿದೆ ಮೇಡಮ್. ಯಾರ್ದು? ಹೆಸರು? ಇದು ಪೆನ್ನಿಸ್. ಬೀಜ. ವಾಟ್? ನೈಸ್. ತುಂಟ? ನೋ. Just 2 minutes. 2 ನಿಮಿಷ ಬಂದ್ಬಿಡ್ತೀನಿ ಸರ್. ಗಿರಿಯಪ್ಪ. ಓಕೆ ಮೇಡಮ್. ಸರ್ ಮಾತಾಡಿ ಪ್ಲೀಸ್. ಗಿರಿಯಪ್ಪ ರೋಲಿಂಗ್. ರೋಲಿಂಗ್ ಮೇಡಮ್. ನಮಸ್ಕಾರ, ನಾನು ಮೇಘಾ. ನಾವೀಗ ಸಾಮಾನ್ ಹಾಸ್ಪಿಟಲ್ ಇದೀವಿ. ಸಾಮಾನ್ ಆಸ್ಪತ್ರೆನಾ? ಸಾರಿ, ಸನ್ಮಾನ್ ಹಾಸ್ಪಿಟಲ್ ಇದೀವಿ. ನಮ್ಮ ಜೊತೆ ರಾಹುಲ್ ಅನ್ನೋ ಪೇಷಂಟ್ ಇದ್ದಾರೆ. ಅವರ ಅದು ಕಳ್ದೋಗಿದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಅವ್ರು ಪಡ್ತಾ ಇರೋ ಕಷ್ಟನ ಅವ್ರ ಬೈಂದಾನೆ ಕೇಳ್ಬಿಡಿ. ಮಾತಾಡಿ ಸರ್ ಪ್ಲೀಸ್. ಸರೋಜಾ, ಐ ಆಮ್ ರಿಯಲಿ ವೆರಿ ಸಾರಿ. ನನಗೆ ಗೊತ್ತು ನನ್ನಿಂದ ನಿಂಗೆ ಎಷ್ಟು ಕಷ್ಟ ಆಗಿದೆ ಅಂತ. ಹಾಗಂತ ಪ್ಲೀಸ್ ನನ್ನ ಸಾಮಾನು ಕೊಟ್ಬಿಡು ಪ್ಲೀಸ್. ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಪ್ಲೀಸ್ ಸರ್, ಐ ಬೆಗ್ ಆಫ್ ಯು. ನೋಡು, ನಾನು ನೀನು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ನಿನ್ನೇ ಮದುವೆ ಆಗ್ತೀನಿ. ನೋಡು, ಟೈಮ್ ಇರೋಗ್ತಾ ಇದೆ.
ಐ ಬೇಕ್ ಆಫ್ ಯು ಪ್ಲೀಸ್ ಪ್ಲೀಸ್ ಸರೋಜ ಪ್ಲೀಸ್. ನಾನು ಹೀಗೆ ತುಂಬಾ ದಿನ ನಿನ್ನ ಕೇಳ್ಕೊಂಡಿದ್ದೆ ರಾಹುಲ್. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದಿಲ್ಲದೆ ಅವಮಾನದ ಮೇಲೆ ಅವಮಾನ ಆಗ್ತಿದೆ ಸರೋಜ. ಪ್ಲೀಸ್ ಕೊಟ್ಬಿಡು ಸರೋಜ ಪ್ಲೀಸ್ ಪ್ಲೀಸ್. ಸಾರಿ ಸರೋಜ, ಸಾರಿ ಸಾರಿ, ನನ್ನೇ ತಪ್ಪು ಸರೋಜ. ಸಾರಿ ಸಾರಿ, ಕೇಳ್ತಾ ಇದ್ದೀರಲ್ಲ ಪ್ಲೀಸ್ ಪ್ಲೀಸ್. ಸೊ ಇದು ರಾಹುಲ್ ಅವರ ಪ್ರಾಬ್ಲಮ್. ಸರೋಜ್ ಅವರು ದಯವಿಟ್ಟು ಎಲ್ಲೇ ಇದ್ರು ಅವ್ರ ಅದನ್ನ ತಂದ್ಕೊಟ್ಟು ಅವರ ಮಾನ ಕಾಪಾಡಬೇಕಾಗಿ ಕೇಳ್ಕೋತೀವಿ. ಸರ್ವೇ ಸಾಮಾನ್ಯನಿಗೂ ಸಾಮಾನೇ ಸರ್ವಸ್ವ. ಯಾವ ಸಾಮಾನು ಎಲ್ಲಿತ್ತು? കുത്തികയെന്ന കൊയ്തിರೋದನ್ನ നോടിದ್ದೀವಿ. ആದ್ರೆ ಇಲ್ಲಿ പ്രധാന വാർത്തകൾ. കർണാടകയിൽ വ്യത്യാസമായ ഒരു സംഭവം. ഒരു കുട്ടി ഒരു കുട്ടനെ കട്ടുകൊണ്ട് പോയി. ഇനി എന്തൊക്കെയാണ് നടക്കാൻ പോകുന്നതെന്ന് നമുക്ക് കാത്തിരുന്നു കാണാം. ഇതാണ് ഇന്നത്തെ പ്രധാന വാർത്തകൾ. కర్ణాటక ప్రాంతంలో ఒక అమ్మాయి తను ప్రేమించిన అబ్బాయి మర్మంగాన్ని కత్తిరించి తీసుకెళ్ళింది. इस घटना से पूरे इलाके में अफरा तफरी मची हुई है. चिकित्सकों का कहना है doctors suggest that if the organ is not found, then the patient is in grave danger. With Saroja being untraceable, the police and family have been frantically trying to locate her. For more updates, stay tuned. ಸರಳ ಏನ್ರಿ ಅದನ್ನೇ ಕಿತ್ಕೊಂಡು ಹೋಗ್ಬಿಟ್ಲಂತಲ್ರಿ? ಹ್ಞೂ ರೀ, ಅದ್ ಹೇಗ್ರಿ ಸಾಧ್ಯ? ಅಷ್ಟೊಂದ್ ಫ್ರೀ ಇರುತ್ತಾ ಏನೋ ನಂಗ್ ಗೊತ್ತಿಲ್ಲಪ್ಪ, ನಾನ್ ಟ್ರೈ ಮಾಡಿಲ್ಲ. ಅದ್ ಹೆಂಗೂರು ಸಾಧ್ಯ? ಕೊಯ್ ತೋರ್ಸ್ಲಾ? ಬೇಡಪ್ಪ. ಹಲೋ ಮನು, ವೇರ್ ಆರ್ ಯು? ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ. ಒಂದ್ ಟೈಮ್ ಸೆನ್ಸ್ ಇಲ್ವಾ? ಐ ಆಮ್ ಸಾರಿ ಟು ಸೇ ದಿಸ್ ಶನಾಯ್, ಡೇಟಿಂಗ್ ಎಲ್ಲ ಯಾಕೋ ಬೇಡ ಅನಿಸ್ತಿದೆ. ವಾಟ್ ದ ಹೆಲ್? ಇದನ್ ಮೊದ್ಲೇ ಹೇಳಿ ಸಾಯಕ್ ಏನಾಗಿತ್ತು? ಸಾರಿ. ಇಡಿಯಟ್, ದ್ವಾರಕಿಗಾದ್ರೂ ಹೇಳ್ಬಿಟ್ಟಿತ್ತು. ಇನ್ಮೇಲೆ ಚಡ್ಡಿಗೂ ಬೀಗ ಹಾಕ್ಬೇಕಷ್ಟೇ. ತಂಬಿ, ಸ್ವಾಮೀಜಿ, ಇಂದಿನಿಂದ ಮಹಿಳಾ ಭಕ್ತಾದಿಗಳು ಆಶ್ರಮದ ಒಳಗೆ ಬರುವುದನ್ನು ನಿಷೇಧಿಸಿ. ಏಕೆ ಸ್ವಾಮೀಜಿ? ಸರ್ವಂ ಸರೋಜಮಯಂ, ಆಲ್ರೆಡಿ ಟ್ರಬಲಿಂಗ್ ಮೀ, ಅಗೇನ್ ಅಂಡ್ ಅಗೇನ್ ಟ್ರಬಲಿಂಗ್ ಟು ಮೀ, ವಿಡಿಯೋ ಸಿಡಿ ಕಮಿಂಗ್ ಟು ಮೀ. ವೈ? ಬಿಕಾಸ್ ಮೀ ಸ್ವಾಮಿ. ಸ್ವಾಮಿ. ಇದ ಸನ್ಮಾನ ಆಸ್ಪತ್ರೆ. ಸರ್, ಸನ್ಮಾನ ಅಲ್ಲ, ಸಾಮಾನ ಆಸ್ಪತ್ರೆ. ಸಾಮಾನಿಲ್ಲದ ಮೇಲೆ ಏನಿದೆ ಭೂಮಿ ಮೇಲೆ? ಅಲ್ಲೋ ಹುಚ್ಚ, ಆಕಿ ಕಿತ್ಕೊಂಡು ಹೋಗ್ಬೇಕಾದ್ರೆ ಏನು ಬಾಯ್ ಕಡಿಬಿಟ್ಕೊಂಡಿದ್ದೇನ? ಒದರ್ಲಿಕ್ಕೆ ಆಗುದಿಲ್ಲ ನಿನಗೆ? ಹ್ಞೂ ಸರ್, ನೀವು ಲಾಟಿ ಎತ್ತಿದ್ರೇ ನಾವು ಅರ್ಚ್ಕೋತೀವಿ. ಇನ್ನು ಇವನು ಬೋಟಿ. ಸಾರಿ ಸರ್, ಯು ಕ್ಯಾರಿ ಆನ್ ಸರ್. ಥೂ 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 ಥೂ. ನಾನು ನನ್ನ ಸರ್ವಿಸ್ನ್ಯಾಗ ಇಂಥ ಹೊಲಸ್ ಕೇಸ್ ಮುಟ್ಟಿದ್ದಿಲ್ಲ. ನಾನು ನನ್ನ ಸರ್ವಿಸ್ನಲ್ಲಿ ಎಷ್ಟೋ ದೊಡ್ಡ ದೊಡ್ಡದನ್ನು ಕದ್ದಿದ್ದೀನಿ. ಸಾರಿ ಸರ್, ಯು ಕ್ಯಾರಿ ಆನ್ ಸರ್. ಹೇಳ, ಆಕಿ ಯಾರು, ಹೆಂಗಿದ್ದಾಳ, ಆಕಿ ಫೋಟೋ ಗಿಟ ಏನ್ರ ಇಟ್ಟಿಯೇನು? ಸರ್, ಸರೋಜ್ ಅವ್ರ ಫೋಟೋ ಇದ್ರೆ ನಮ್ಗೊಂದು ಬೇಕಾಗಿತ್ತು ಸರ್. ಪ್ರೋಗ್ರಾಮ್ ಲೈವಲ್ಲಿ ಹೋಗ್ತಾ ಇದೆ. ಪ್ಲೀಸ್ 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 ಪ್ಲೀಸ್. ಹೋತ್ ಹೋತ್ ನಿನ್ ಮರ್ಯಾದೆ ಪೂರ್ಣ ಹೋತ್. ಅಕಸ್ಮಾತ್ ಈಗ ನಿನಗೆ ಅದು ಸಿಕ್ಕರು ಲೈವ್ನ್ಯಾಗ ನಿನ್ ಮಾನ ಹೋಗ್ಲಿಕ್ಕತ್ತದಲ್ಲಿ. ಎಸ್, ಇನ್ 1 hour ಅಲ್ಲಿ ನೀನು ವರ್ಲ್ಡ್ ಫೇಮಸ್. ಬೀಜವಿಲ್ಲದ ರಾಜ. ಆಕಿ ಫೋಟೋ ಕೊಡು. ಇಲ್ಲ ಸರ್, ಫೋಟೋ ಇಲ್ಲ. ಎಷ್ಟು ವರ್ಷ ನೀ ಆಕಿ ಜೋಡಿ ಇದ್ಯಪ್ಪ? ಒಂದು 4 ವರ್ಷ ಸರ್. 4 ವರ್ಷ? ಆಕಿದೊಂದು ಫೋಟೋ ಇಲ್ಲ? ಅದು ಸರ್, ಆ್ಯಕ್ಚುಲಿ ಫೋಟೋ ಇತ್ತು, ನನಗೆ ಬೇರೆ ಕಡೆ ಮದುವೆ ಫಿಕ್ಸ್ ಆಯಿತು, ಅದಕ್ಕೆ ಡಿಲೀಟ್ ಮಾಡಿಬಿಟ್ಟೆ ಸರ್. ಆಕಿ ಅಡ್ರೆಸ್ ಹೇಳು. ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ವಿದ್ಯಾಪೀಠದಿಂದ ಪಿಕಪ್ ಮಾಡ್ತಿದ್ದೆ, ಅದಕ್ಕೆ ನೀನು ಪೀಠನೇ ಎಗರಿಸ್ಬಿಟ್ಟವಳೆ. ಸಾರಿ ಸರ್. ಆಕಿ ಊರು, ಅವ್ವ ಅಪ್ಪ? ಅವಳಿಗೆ ಯಾರೂ ಇಲ್ಲ ಸರ್. ಶಿ ಈಸ್ ಎನ್ ಆರ್ಫನ್. ಅನಾಥೆ ಅಂತ ನೀ ಆಕಿನ ಆಟ ಆಡಿಸಿದಿ, ಆಕಿ ನೀನು ಬುಡಾನ ಕಿತ್ಕೊಂಡು ಹೋದ್ಲು.
ಆಕಿ ಅನಾಥೆ ಅಲ್ಲ ಮಗನ. ಇನ್ನು ಮ್ಯಾಲೆ ಆಕಿಗೊಬ್ಬ ಅಣ್ಣಿದ್ದಾನ, ಹನುಮಂತಪ್ಪ ಪಿ ವಜ್ರಮಟ್ಟಿ ಅಂತ. ಆ್ಯಂಡ್ ಇಟ್ ಈಸ್ ಮೇ. ತಮ್ಮನೂ ಅದಾನ. ಇಟ್ಸ್ ಮೀಟು. ಮೀಟು ಅನ್ನಬಾರ್ದ್ಲಿ, ಮೀಟು ಇವ. ಎಲ್ಲೆಲ್ಲಿ ಮೀಟ್ಯಾನು ಏನು ನಮಗೆ ಗೊತ್ತಿಲ್ಲ ಹೆಂಗದ ಏನದ. ಈಗ ನಿಂದು ಅದು ಹೆಂಗಿತ್ತು, ಎಷ್ಟು ಉದ್ದ, ಯಾವ ಬಣ್ಣ ಎಲ್ಲ ಬರಿಬೇಕಲ್ಲಿ ಮರ. ಥೂ 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 ಥೂ. ನಿನಗೆ ಸಾಮಾನು ಕೊಡಿಸೋದಕ್ಕಿಂತ ಆಕಿಗೆ ಜಾಮೀನು ಕೊಡಿಸೋದು ಇಂಪಾರ್ಟೆಂಟ್ ನನಗೆ. ಯಾಕಲೇ? ರೈಟ್ ಸರ್, ಯು ಆರ್ ಆಲ್ವೇಸ್ ರೈಟ್. ಎಸ್, ನಡಿ. ಪೀಸ್ಲೆಸ್ ಫೆಲೋ. ಏನೇ ಅಂದ್ರು ಜಾತಿ ಹಂಗೆಲ್ಲ ಮಾತಾಡ್ಬಾರ್ದು ಸರ್. ಇವನು ನೋಡಿದ್ರೆ ಇವನು ಏನೋ ಒಂದು ಕಟ್ ಮಾಡಿಸ್ಕೊಂಡು ಬಂದಂಗ ಅದಲ್ಲ ಸರ್. ನನಗಿಂತ ಭಯಂಕರ ಕಳ್ಳ ಇದ್ದಂಗಿಲ್ಲ ಸರ್ ಇವನು. ಮೇಡಮ್ ಎಂದ ರಾಹುಲ್ ನನ್ನ ಕ್ಲೋಸ್ ಫ್ರೆಂಡ್ ಮೇಡಮ್. ಅವನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡ್ತೀನಿ ಮೇಡಮ್. ರಕ್ತ, ಹಾರ್ಟು, ಲಿವರ್ ಏನು ಬೇಕಾದ್ರೂ ತಗೊಳ್ಳಿ ಮೇಡಮ್. ತಗೊಳ್ಳಿ 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 ತಗೊಳ್ಳಿ. ಶಾಮನ ಬೇಕು, ಶಾಮനം ಬೇಕು. തരുമോ? എന്താ ഒന്നും പറയാത്തെ? ಏನು ಗುರು ಮನೇಲಿ ಇಷ್ಟೊಂದು ಓಪನ್ ಆಗಿ ಕೇಳ್ಬಿಟ್ಲು. ಫ್ರೆಂಡ್ಶಿಪ್ ಬೆಂಕಿ ಯಾಕ? 24 ನಾನು ಬಂದಿದ್ದು 42ಗೆ ಮೇಡಮ್. ಸಾರಿ, ಅವಮಾನ ಆಗ್ತಿದೆ ಸರೋಜ. ಪ್ಲೀಸ್ ಕೊಟ್ಬಿಡು ಸರೋಜ. ಸಾರಿ ಸರೋಜ. ಐ ಬೇಕ್ ಆಫ್ ಯು. ಪ್ಲೀಸ್ ಪ್ಲೀಸ್ ಸರೋಜ, ಪ್ಲೀಸ್. ಅವಮಾನ ಆಗ್ತಿದೆ ಸರೋಜ. ಪ್ಲೀಸ್ ಕೊಟ್ಬಿಡು ಸರೋಜ. ಪ್ಲೀಸ್. ಅವಮಾನ ಆಗ್ತಿದೆ ಸರೋಜ. ಸರೋಜಾ ಆರ್ಗನ್ ನಿಕಾಲು. ಕರ್ನಾಟಕವೇ ಕಂಗಾಲಾಗಿರುವಂತಹ ಸಮಯದಲ್ಲಿ ಈ ಘಟನೆ ನಡೆದಾಗ ಅಲ್ಲೇ ಇದ್ದಂತ ಪ್ರತ್ಯಕ್ಷದರ್ಶಿ ಸ್ಟ್ರಾಬೆರಿ ಸರ್ವಣ ನಮ್ಮೊಂದಿಗಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ನೋಡೋಣ. ಹೇಳಿ ಸರ್ವಣ, ಅವತ್ತಲ್ಲೇನ್ ನಡೀತು? ಆಗೋದಕ್ಕೆ ಏನಿದೆ? ಕಿತ್ತದ ಅವಳು, ಹತ್ತದ ಅವಳು, ಸತ್ತದ ನ್ಯಾಡು. ನಾನು ಕೆಲಸ ಹೋಯ್ತು. ವೆರಿ ಸ್ಯಾಡ್. ಈ ಘಟನೆ ನಡೆಯುವಾಗ ನೀವೆಲ್ಲಿದ್ರಿ? ಅನ್ನಿಕ್ಕಿ ರಿಸೆಪ್ಷನ್ ಅಲ್ಲಿ ಮಲಗಿದ್ದೆ. ಕನಸಲ್ಲಿ ಕಾದಲಿ ಓವಿಯ ಕಲರ್ಫುಲ್ ಸಾಂಗ್ ಬೇರೆ ಲೆವೆಲ್. ಏನು FTV ಬರಲ್ವಾ? ಎಲ್ಲ ಹಳೆಯ ಯಂತ್ರವೇ ನನ್ನ ಬಾಳಿಗೆ ಬರಬೇಕಿತ್ತು ಸರೋಜ. ಅದಲ್ಲ, ಮೇಲೇನಾದ್ರೂ ಸದ್ದೂಗಿದ್ದು? ಎನ್ನ ಮಂಚತ್ತ? ನೋ 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 ನೋ. ಅಲ್ಲಿ ಕತ್ತರಿಸಿದಾಗೆ ಕಿರ್ಸ್ದಂಗೆ நல்லா சொன்னீங்க போங்க. அது ஏன் கபுனா டங்கு டங்குன்னு சவுண்ட் ಮಾಡಿದಕ್ಕೆ சொல்லுங்க. ಅಲ್ಲ ಮಿಸ್ಟರ್ ಸರ್ವಣ, ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ? ಪೊಲೀಸ್ ಬಂದು ಅಂಡ ಮೇಲೆ ಹೊಡೆದ್ರೆ, ವಾನರ್ ಹೊಟ್ಟೆ ಮೇಲೆ ಹೊಡೆದ್ರೆ ಗೊತ್ತಾಗದೆ ಇನ್ಯಾನಾಗ್ತದೆ? அந்த ಹುಡುಗಿಯ பார்த்தா அப்படி தெரியல, ஆனா இப்படி ಮಾಡಿ ಬಿಡುತ್ತೆ. ವೀಕ್ಷಕರೇ, ಇದು ನಮ್ಮ ಸ್ಟ್ರಾಬೆರಿ ಸರ್ವಣ ಹೇಳ್ತಾ ಇರುವಂತ ಮಾತು. ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಜೊತೆ ನಾವು. ಡಾಕ್ಟರ್ ಇನ್ನು ತನ್ನೆയാണ് ಬಂತ? ಇಲ್ಲ ಡಾಕ್ಟರ್, ಇನ್ನೂ ಶಾಮನು ಬಂದಿಲ್ಲ. ಗಾಡ್ ಮಸ್ಟ್ ಬಿ ಕ್ರೇಜಿ. ಡಾಕ್ಟರ್, ಇವತ್ತು ನೈಟ್ ಶಿಫ್ಟಿന് നിങ്ങളുടെ കൂടെ ഞാനില്ല. ತಂಗಿ, ನಿನ್ನ ಮೊಗದಲ್ಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಇನ್ನು ಜೀವನದಲ್ಲಿ ನೈಟ್ ಶಿಫ್ಟ್ ಇಲ್ಲ. 6 ಗಂಟೆಗೆ ಹೊರಡ್ಬಿಟ್ಟು ಡಾಕ್ಟರ್ ಹೋಗಿರೋ ಸಾಮಾನ್ಯ ಬಂದಿಲ್ಲ. ಇನ್ನು ಇನ್ನೊಂದಕ್ಕೆ ಎಲ್ಲಿ ಹೋಗುದು? ಹೋಗ ಅಮ್ಮ. ಎಲ್ಲಿರಬಹುದು? ಅಮ್ಮ, ಇವನ್ ಕೈಗೆ ಮಾತ್ರ ಸಿಕ್ಕಬಾರ್ದು. ಬೇಡಪ್ಪ. ಎಸ್ಕೇಪ್. ಸೋಯಪ್ಪ, ಇದ ಸಾಮಾನ್ ಆಸ್ಪತ್ರೆ. ಅಯ್ಯೋ ಇನ್ನೊಂದು ಆಯ್ತಾ? ನನ್ನ ಮುದ್ದು ಬಂಗಾರ ಎಲ್ಲಿ ಹೋತಲ್ಲೋ? ಪುಟ್ಟು ಮಗಿನಾಗಿದ್ದಾಗಿಂದಲೂ ದೃಷ್ಟಿ ಬಟ್ಟಿಟ್ಟು ಬೇಬಿ ಪೌಡರ್ ಪಫ್ ಮಾಡಿ ಬಂಗಾರದ ಬುಕ್ಕಾಡಿನೇ ಹೋತಲ್ಲೋ. ಮತ್ತು ಚಿಗರವಲ್ದು ಮುಂದ ಒಂದ ಹೆಂಗ್ ಮಾಡ್ತೀಯೋ ಕಂದ? ಮದುವೆಗೂ ಅದೇ ಮುಖ್ಯ ಅಲ್ಪ. ಮದುವೆಗೆ ಸಿದ್ಧ ಆಗಿರೋ ಹುಡುಗ ಅಂತ ಹೇಳಿ ದಿನ ಬಿಟ್ಟು ದಿನ ನುಗ್ಗೆಕಾಯಿ ಮಾಡಿ ಹಾಕ್ತಿದ್ದಲ್ಲೋ. ಈ ಕಾಯ ಕಳ್ಕೊಂಡ್ ಬಂದು ಅಡ್ಡ ಮಲ್ಗಿದೆಯಲ್ಲೋ ಯಪ್ಪ. ಎಂತ
ಇದು ಆಸ್ಪತ್ರೆ, ಮೀನಿನ ಮಾರುಕಟ್ಟೆ. ಹಂಗಲ್ಲ ಡಾಕ್ಟ್ರೆ, ನಾನು ಸಣ್ಣದಾಗಿದ್ದಾಗ. Shut up! ನೀವು ನೋಡಿದೀರಿ, ನಾನು ನೋಡ್ಲಿಲ್ಲ. ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ. ಕಲ್ಲಿಂದು ವೀಣೆಗೆ ಮೀಟ್ ಬಿಟ್ರೆ ನಾವು ಸೌಂಡ್ಗೆ ಬರ್ತದೇನೋ, ಮಲ್ಲಿಗೆ ಹೂಗಳು ಆಡಿದ ಮೇಲೆ ಪರಿಮಳಕೋ ಆತಾಕ್ಯ. ನಿಮ್ದಕ್ಕೆ ಬರ್ತಾ ಇರೋ ಪರಿಮಳಗೆ ಸಾಕಾಗೋದಿಲ್ಲ. ಸಾವು ಮಾರ್ರೆ. ರೀ ಶಂಭು, ಅವನ ಅಂಡಿಗೆ ಒಂದು ಟ್ಯಾರ್ ಕೊಡ್ರಿ. 2 ಕಡೆ ಪ್ಲೇ ಆಗ್ತಾನೆ ಇರ್ತದೆ. ಇಲ್ಲಿ ಎ ಸೈಡ್, ಅಲ್ಲಿ ಬಿ ಸೈಡ್. ಹಂಗಲ್ಲ ಸಾಹೇಬ್ರೆ, ಅದನ್ನ ಸಣ್ಣದಾಗ್ಲಿಂದ ಗೊತ್ತು. ಸಣ್ಣದ್ರಿಂದ ನೋಡ್ತಾ ಇದ್ರಿ, ಈಗಿಲ್ಲ. ಬರ್ಲಿ, ಬಂದ್ರೆ ಮೊದಲು ನಿಮ್ಗೆ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬಿಟ್ ಮಾಡ್ತೀನಿ. ತಗೊಳ್ಳಿ, ಬಿಲ್ ಪೇ ಮಾಡಿ. ಮೊಂಟೆ ಸಮಾಜದ ಬಿಲ್ಲ ಇನ್ನು ಬಾಣನೆ ಬಂದಿಲ್ಲ, ಆಗ್ಲೇ ಬಿಲ್ಲ. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಬನ್ನಿ. ಸಾಮಾನ್ಯದ ಮೇಲೆ ಗಂಡಸಿನ ಅಸ್ಥಿವಾರವನ್ನೇ ಕಳ್ಕೊಂಡಂತ ಸುದ್ದಿ. ಕಳೆದುಕೊಂಡ ಪದಾರ್ಥ ಚಿಕ್ಕದಿರಬಹುದು, ಆದರೆ ವಿಷಯ ಮಾತ್ರ ತುಂಬಾ ದೊಡ್ಡದು. ಡಾಕ್ಟ್ರೆ, ಒಂದು ಪಕ್ಷ ಅದು ಸಿಕ್ಕಿದ್ರೆ ಅದೇ ಜಾಗದಲ್ಲಿ ಅದನ್ನ ಅಂಟಿಸೋದಕ್ಕೆ ಸಾಧ್ಯವೇ? ಈಗಾಗಲೇ ಈ ರೀತಿ ಒಂದು ಕೇಸು ಹೊರದೇಶದಲ್ಲಿ ನಡೆದು ಸಕ್ಸಸ್ ಆಗಿದೆ. ನೋ, ಹೊರದೇಶದ ವಿಷಯ ನಮಗೆ ಬೇಡ. ಅಲ್ಲಿ ಆಗಿರ್ಲಿ, ಆಗದೆ ಇರಲಿ, ಆಗ್ತಾ ಇರಲಿ, ಆಗಿದ್ದು ಆಗು ಹೋಗ್ಲಿ, ಆಗೋಗಿರೋಂಥದ್ದು ಮುಂದೆ ಹೆಂಗ್ ಬೇಕಾದ್ರೂ ಆಗ್ಲಿ, ಆದ್ರೆ ಇಲ್ಲ ಆಗುತ್ತಾ? ಅದೇ ಸರ್ ಅದು. ನೀವು ಲೇಟ್. ನೀವು ಹೇಳಿ, ಮಹಿಳಾ ಸಂಘದ ಅಧ್ಯಕ್ಷ ನಳಿನಿ ಪಾಂಡೆ ಅವರೇ. ಆ ಹುಡುಗಿ ಮಾಡಿದ್ದು ಸರಿಯಾಗೇ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಕಾನೂನ ಕೈ ತಗೊಂಡ್ರು ಪರವಾಗಿಲ್ಲ, ಆಕೆ ಮಾಡಿದ್ದು ಸರಿ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಇದು ನಿಮ್ಮ ಮನೆಯ ಗಂಡಸಿಗೆ ನಡೆದಿದ್ರೆ ನೀವು ಹೀಗೆ ಹೇಳ್ತಿದ್ರಾ? ಸರ್, ಮಾತಾಡ್ಬೇಡ ಅನ್ನಿ, ಸುಮ್ನೆ ಇರ್ತೀನಿ. ನಮ್ಮನೆಯವ್ರನ್ನ ಯಾಕೆ ಕೇಳಿತೀರಾ? ಹಾಗಾದ್ರೆ ನೀವು ಸುಮ್ರಿ. ನೀವು ಹೇಳ್ರಿ ಕೃಷ್ಣಪ್ಪ ಅವ್ರೆ. ಪುರುಷರ ಮೇಲೆ ಆಗ್ತಿರೋ ದೌರ್ಜನ್ಯಕ್ಕೆ ಮೊದಲು ಹುಡುಗಿರು ಫೋನ್ ಕಟ್ ಮಾಡೋರು, ಈಗ ಮೇನೆ ಕಟ್ ಮಾಡ್ತಾವ್ರೆ. ಇಂಥ ಘೋರವಾದ ಕೆಲಸ ಮಾಡಿರೋಂತ ಆ ಹುಡುಗಿಗೆ ನೋ, ನಾನು ಒಪ್ಪೋದಿಲ್ಲ. ನಿಮ್ಮ ಮಾತನ್ನ ನಾನು ಒಪ್ಪೋದಿಲ್ಲ. ಅಂದ್ರೆ ನೀವು ಗಂಡಸರಿಗೆ ಏನೇ ಮಾಡಿದ್ರು ಹೆಂಗಸರು ಸುಮ್ನಿರ್ಬೇಕು ಅಂತಾನೆ? ಅದ್ ಹಂಗಲ್ಲ ಸರ್. ಸಾಕು ಸುಮ್ನಿರ್ರೆ ಕಂಡಿದ್ದೀನಿ. ಏನ್ ಒಬ್ಬೊಬ್ರು ಗಂಡಸರು ಶ್ರೀರಾಮಚಂದ್ರರು ಬಿಲ್ ಹಿಡ್ಕೊಂಡ್ ಬಂದ್ಬಿಡ್ತೀರಿ. ವಿಷಯ ಅದಲ್ಲ. ಆದರೆ ಸಾಮಾನ್ ಬರೋದಿಲ್ಲ. ವಾಟ್ ಟು ಡೂ ಟು ಡೂ ಟು ಡೂ ಟು ಡೂ ಅದನ್ನು ನೀವೇ ಹೇಳಿ. ಸರೋಜಾ ಸಾಮಾನ್ಯ ಕಾಲು ಕಾರ್ಯಕ್ರಮದ ಬಗ್ಗೆ ನಮ್ಮ ಪಬ್ಲಿಕ್ ಏನ್ ಹೇಳ್ತಾರೆ ನೋಡೋಣ. ರಾಕ್ಷಸರು ಅಂದ್ಮೇಲೆ ಸಮಾರ ಆಗ್ಲೇಬೇಕು. ದೇವತೆ ಬಂದೇ ಬರ್ತಾಳೆ. ನಾವು ಒಳ್ಳೆ ಸಮಾಜದಲ್ಲಿ ಇಲ್ಲ ಸ್ವಾಮಿ. ಅಕಸ್ಮಾತ್ ಅದೇನೋ ಬರ್ದೇ ಹೋದ್ರೆ ರಾಹುಲ್ ಗತಿ? ಐ ಆಮ್ ವೇಟಿಂಗ್ ಫಾರ್ ಸರೋಜಾ. ಸರೋಜಕ್ಕ ಮಾಡಿ ಸರಿನೇ ಇದೆ. ಸರೋಜಾ ಮಾಡಿದ್ದು 100% ರೈಟ್ ಅಂತ ಹೇಳೋಕ್ಕಾಗಲ್ಲ. ಇದ್ರ ಬದಲು ಪ್ರಾಣ ತೆಗಿಬೋದಾ ಇಟ್ಕೊಂಡ್ಬಿಡಿ ಸರ್. ಅವನಿಗೆ ಸರಿಯಾಗಿ ಪಾಠ ಕಲಿಸಿದಾಳೆ. ಬಿವೇರ್ ಆಫ್ ವುಮನೈಸರ್ಸ್. ಸರೋಜಕ್ಕ ಮಾಡಿದ್ದು ಸರಿನೇ ಐತೆ. ಸಾಮಾನ್ಯ ಆಸ್ಪತ್ರೆಯಲ್ಲಿ ರಾಹುಲ್ ಇದಾರೆ ಅಂತ ಗೊತ್ತಾಯ್ತು, ಆದ್ರೆ ನಮ್ಮ ಒಟ್ಟು ಸರೋಜಕ್ಕನ್ಗೆ. ಚುಚ್ಚುದು ಜಾಗಕ್ಕೆ ಚುಚ್ತೀರಾ, ಬೇರೆ ಜಾಗ. ಜ್ಯೂಸ್ ಹಾ, ಸ್ವಲ್ಪ ವಿಷ ಹಾಕಿ ಕೊಡಿ ಅದಕ್ಕೆ ಅವನಿಗೆ. ನಿಂಗೆ ಇದೇ ಆಸ್ಪತ್ರೆ ಬೇಕಿತ್ತ ಬಾರೆ? ಬೇರೆ ಸಾಯ್ಲಿಕ್ಕೆ ಜಾಗ ಸಿಗ್ಲಿಲ್ವಾ? ಈ ಆಸ್ಪತ್ರೆ ನನ್ನಪ್ಪನ 50 ವರ್ಷದ ಪರಿಶ್ರಮ. 5 ಗಂಟೆಯಲ್ಲಿ ನೆಲಸ ಮಾಡಿಬಿಟ್ಟಿಯಲ್ಲ. ಸನ್ಮಾನ್ ಆಸ್ಪತ್ರೆ ಅಂತ ಕರಿತಿದ್ದವ್ರು ಈಗ ಸಾಮಾನ್ ಆಸ್ಪತ್ರೆ ಅಂತ ಕರಿತಿದ್ದಾರೆ. ವಾರ್ಡ್ ಬಾಯ್ಗೆ ಯಾಕೆ ಇಷ್ಟು ಕೋಪ? ನಾಳೆ ಬರೀ ನಿನ್ನಂತ ರೋಗಿಗಳೇ ಬಂದಿಲ್ಲಿ ಸತ್ರೆ ನಾನೆಲ್ಲೋಗಿ ಸಾಯ್ಲಿ. ಹಾಸ್ಯ, ನಗು. 2 ಗಂಟೆ ಮುಗ್ದೋಯ್ತು. ಇನ್ನು 1 ಗಂಟೆಯಲ್ಲಿ ನಿಮ್ಮ ಮಗನ ಗಂಟೆ ಬರೆದಿದ್ರೆ ಮತ್ತೆ ಮುಳ್ಳಿಲ್ಲದ ಗಡಿಯರದಾಗಿ ಗಡಿಯರಿರ್ತದೆ, ಸಮಯ ಇರುವುದಿಲ್ಲ. ಅದಕ್ಕೆ 1 ಅವರ್ ಅಷ್ಟೇ ಟೈಮ್ ಇರೋದು. ಡಾಕ್ಟರ್ ಈತಿಲ್ಲ ವಿಷಯ ಮತ್ತೊಂದು ಈತ ಮಲ್ಲ ಆಸ್ಪತ್ರೆ ಮರೆಯತ್ತ ಮಾರಿ. ಇವನ ಸಾಮಾನು ನನ್ನ ಆಸ್ಪತ್ರೆ ಹೆಸರಿಗೆ ತಗಲಕೊಟ್ಟಿದೆ. ಸರ್, ಇನ್ 1 ಅವರ್ ಅಷ್ಟೇ ಅಂತ ಅದಕ್ಕೆ ಲೈಫ್ ಇರೋದು. ಲೀಕ್ ಮಾಡ್ಬಿಡಿ. ಏನ ನ್ಯೂಸು. ಓಕೆ. ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಸತ್ಯ ಹೋದ. ಆ ವಾರ್ಡ್ ಬಾಯ್ ಯಾಕೆ ಹೋಗಾಡ್ದ? ಯೋಚನೆ ಮಾಡಬೇಡ, ಅವನ ಕೆಲಸನ ತೆಗೆದುಹಾಕ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಯಾವುದೋ ಪೈಪ್ ಹೊಡೆದೋಗಿದೆ ಅಂತ ಹೇಳಿದ್ರಲ್ಲ, ನಾನು ಪ್ಲಂಬರು. ಪೈಪು ಹೌದು, ಇಲ್ಲೇ ಹೊಡೆದೋಗಿರೋ. ಬಟ್ ಹೌ ಟು ಫಿಕ್ಸ್? MCಲು POP ಎಲ್ಲ ರೆಡಿ ಇದೆ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್, ಜಾಯಿನ್ ಮಾಡ್ಬಿಡ್ತೀನಿ. ಒಂಚೂರು ಲೀಕ್ ಆಗಲ್ಲ. 150 ರೂಪಾಯಿ ಮೇಲೆ ಕೊಡೋದಿಲ್ಲ. ಹೇಗೆ? ದೂರದಿಂದ ಬಂದಿದ್ದೀನಿ ಸರ್, ಸ್ವಲ್ಪ ಸೇರಿಸ್ಕೊಡಿ ಸರ್. ಸ್ಟಿಚಿಂಗ್ ಬಿಟ್ಕೊಬಿಡತ್ತೆ. ಆಯ್ತಾಯ್ತು.
ಸರೋಜಾ! ಇನ್ನೊಂದು ಗಂಟೆಯಲ್ಲಿ ಮರ್ಮಾಂಗ ಬರದೆ ಹೋದರೆ ರಾಹುಲ್ ಬದುಕು ಶೂನ್ಯ. ವೈದ್ಯರ ಮಾತು ಕೇಳಿ ಆತಂಕದಲ್ಲಿರುವ ರಾಹುಲ್ ಕುಟುಂಬ. ಎಸ್, ಈಗ ನಾನು ಹೋಗ್ಲೇಬೇಕು. ಬಟ್ 1 ಗಂಟೆ ಒಳಗಲ್ಲ, 1 ಗಂಟೆ ಆದ್ಮೇಲೆ. ಐ ವಿಲ್ ಗೋ ಲೈವ್ ಇನ್ an hour. I'm on the way. Girls, come fast. Girls, ಪೊಲೀಸ್ ಬರ್ತಿದ್ದಾರೆ. ಸರೋಜಾ ಬಗ್ಗೆ ಯಾರು ಏನು ಮಾತಾಡಬೇಡಿ. Excuse me. ನಿಮ್ಮಲ್ಲಿ ಸರೋಜಾ ಯಾರು? ಇಷ್ಟು ಸರೋಜಾಗಳ ನಿಮ್ಮಲ್ಲಿ ನಿಜವಾದ ಸರೋಜಾ ಯಾರು? ಇಲ್ಲೇ ಹೇಳ್ತಿರೋ ಇಲ್ಲ ಸ್ಟೇಷನ್ಗೆ ಬರ್ತಿರೋ? ಇವಳು ಸರೋಜಾ ತಾನೆ, ಅವಳೇ ಆನ್ಸರ್ ಮಾಡಿ. ಈ ಹಂಗ್ ನೋಡ್ಬೇಡು, ನಿಂದು ಕಟ್ ಮಾಡಬಹುದಕ್ಕಿ. ಸರೋಜಾ ನೀನ ಹೌದಲ್? ಅದು ಎಲ್ಲಿಯದ? ಯಾವುದು ಸರ್? ಅದು ಯಾವುದು ಅಂದ್ರೆ ಜಗತ್ತಿನ ಪ್ರತಿಯೊಬ್ಬ ಗಂಡಸಿನ ಕಾಮನ್ ಅಸ್ತ್ರ, ಆರ್ಗನ್. ಯಾವ ಗನ್? ಸಾಮಾನ್. ಫಾರಿನ್ ಇಂದ ಆನ್ಲೈನ್ ಅಲ್ಲಿ ತರಿಸಿದ್ದು ಇವ್ರಿಗೆ ಹೇಗೆ ಗೊತ್ತಾಯ್ತು? ಎಷ್ಟು ವಿಚಾರ ಮಾಡ್ತಾಳಿ ಈಕಿ. ಆ ರಾಜಮಂಡ್ರಿ ಶೀಲಾ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಲು ಏನು? ಹೇಳ ಹೇಳ್ರಿ ಸರ್. ಅದು ಒಂದೇ ಇರೋದು. ಏನು ಒಂದೇ ಇರೋದಾ? ಅಂದ್ರೆ ದಿನ ಕಟಾವ್ ನಡೀತಿದೆ ಸರ್. ಏನ್ ಸರ್ ಇದು? ದಂಡುಪಾಳ್ಯ ಮೀರ್ಸೋ ತುಂಡುಪಾಳ್ಯ ಇದ್ದಂಗಿದೆ. ಸುಮ್ರಲೆ ರೂಂಡ ಕೈ ಕಾಲು ಕಡ್ದದ್ ನೋಡಿದ್ದೆ, ಇದನ್ನ ನೋಡ್ಬೇಕಲ್ಲಪ್ಪ. ನಡಿ ಹೋಗೋಣ. ಮ್ಯಾಲೆ ಡಬ್ಬಿ ಬಂತು. ತೆಗಿ ಐಟಮ್. ಗೌರ್ಮೆಂಟೇ ಪ್ಲಾಸ್ಟಿಕ್ ರಬ್ಬರ್ ಬ್ಯಾನ್ ಮಾಡಿದೆ, ಅಂತದ್ರಲ್ಲಿ ಸರೋಜಾ ಘಟನೆಯಲ್ಲಿ ಕುತೂಹಲ ತಿರುವು. 1 ಗಂಟೆಯಲ್ಲಿ ನಿಮ್ಮ ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವ ಸರೋಜಾ ಬರ್ತಾಳ, ಕೊಡ್ಬೇಕಾದನ್ನ ಕೊಡ್ತಾಳ? ಕಾದು ನೋಡೋಣ. ಹಲೋ, ಬನ್ನಿ ಒಟ್ಟಿಗೆ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೇಕು. ಹಲೋ, ನೀ ನನ್ನ ಒಪ್ಕೊಳ್ದೇ ಇದ್ರೆ ನನಗೆ ಸಾಯೋದ್ ಬಿಟ್ಟು ಬೇರೆ ವಿಧಿ ಇಲ್ಲ. Fuck off! Fuck off! ಸರ್, ಒಂದು 5 ನಿಮಿಷ ಸರ್, ನ್ಯೂಸ್ ಕೊಡ್ತೀನಿ ಸರ್. ಪ್ಲೀಸ್ ಒಂದು 5 ನಿಮಿಷ ಸರ್. ಸರ್, ರಾಹುಲ್ ಅವ್ರ ತಾಯಿ ಬಂದರು. ಮ್ಯಾಮ್ ಸರೋಜಾ ಲೈವ್ಗೆ ಬರೋದು ಇನ್ನೊಂದು 1 ಅವರ್ ಆದ್ಮೇಲೆ ಅಂತ ಮೇಡಮ್. ಅದಕ್ಕೆ ಲೈಫ್ ಇರೋದು ಇನ್ನೊಂದು 1 ಅವರ್ ಅಂತೆ. ಏನು ಮಾಡ್ತೀರಾ? ಅಮ್ಮ, ನನಗೆ ಟೆನ್ಷನ್ಗೆ ತಲೆ ಆಫ್ ಆಗ್ಬಿಟ್ಟಿದೆ. ದಯವಿಟ್ಟು ನಾನು ಬಿಟ್ಬಿಡಿ. ಮ್ಯಾಮ್ ಒಂದು ಕೆಲಸ ಮಾಡಿ, ದುಡ್ಡು ಆಫರ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಏನು? ನಮ್ದಕ್ಕೆ ನಾವೇ ದುಡ್ಡು ಕೊಡ್ಬೇಕಾ? ಏನಮ್ಮ? ಗಿರಿಯಪ್ಪ, ಇದು ಯಾಕೋ ಆಗ್ತಾ ಇರೋ ಕೆಲಸ. ಒಂದು ನಿಮಿಷ ಅಮ್ಮ. ಸರಿ, ಮಾಡಿ. ಎಷ್ಟು ಆಫರ್ ಮಾಡ್ತೀರಾ? ಅದು 10. ಅಷ್ಟಕ್ಕೆ 10? ಆಯ್ತಮ್ಮ, ಒಂದು 20. ಒಂದು ಅರ್ಥ ಬರುತ್ತೆ. ಏನಮ್ಮ? ಏನಿಲ್ಲ ಮೇಡಮ್, ಇದು ನಿಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ಸ್ವಲ್ಪ ಯೋಚನೆ ಮಾಡಿ. ಆಯ್ತಮ್ಮ. 50 ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. 50 ಕೊಟ್ರೆ ಖಂಡಿತವಾಗ್ಲೂ ಬರುತ್ತೆ. ಗಿರಿಯಪ್ಪ, ರಾಹುಲ್ ಅವರ ಕುಟುಂಬ ಅವರ ಮರ್ಮಗವನ್ನು ತಂದ್ಕೊಟ್ರೆ 50 ಲಕ್ಷ ಕೊಡೋದಾಗಿ ಒಪ್ಕೊಂಡಿದ್ದಾರೆ. ಸರ್, ರಾಹುಲ್ ಫ್ಯಾಮಿಲಿ ಅವರಿಗೆ ಅದನ್ನು ಕೊಟ್ರೆ 1 ಕೋಟಿ ಕೊಡ್ತಾರಂತೆ. ಫ್ಲಾಶ್ ನ್ಯೂಸ್ ಹಾಕ್ಬಿಡಿ ಸರ್. ಏನು 2 ಕೋಟಿನ? ರಾಹುಲ್ ಅವರ ಮರ್ಮಾಂಗಕ್ಕೆ ಅವರ ಕುಟುಂಬದವರು 3 ಕೋಟಿ ಆಫರ್ ಕೊಟ್ಟಿದ್ದಾರೆ. ಓಕೆ, 5 ಕೋಟಿ ಕೊಡ್ತೀವಿ ಅಂತ ರಾಹುಲ್ ಕುಟುಂಬದವರು ಒಪ್ಕೊಂಡಿದ್ದಾರೆ. ಈಗಲಾದ್ರೂ ಸರೋಜಾ 5 ಇಂಚು ಶಿಶ್ನಕ್ಕೆ 5 ಕೋಟಿ ಸಾಧ್ಯವಿಲ್ಲ. 5 CR ಇಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತಿದ್ರೆ ನಾವೇ ಏನಾದರೂ ಮಾಡ್ಬೋದಿತ್ತೇನೋ ಅಂತ. ರಾಹುಲ್, ಸಾನ್ವಿನಾ ನಿನ್ನ ಫಿಯಾನ್ಸಿ ಯಾಕೋ ಕರೆಸೆ ಅವಳ? ನಾನೇನ್ ಮಾಡ್ಲಮ್ಮ? ಬೇಡ ಅಂತ ಹೇಳೋ, ಕಳ್ಸೋಳು ಪ್ಲೀಸ್, ಕಳಿಸೋ ಅವಳ. ಬೇಡ ಅಂತ ಹೇಳೋ, ಬೇಡ.
ಅಯ್ಯೋ ಸಾನ್ವಿ 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 ಕಣ ಸರಿಯಾಗಿ ತಗ್ಲಾಕಪ್ಪ. ಮತ್ತೆ ಏನು ಸಮಾಚಾರ? ಜಸ್ಟ್ ವರ್ಕ್ ಟೆನ್ಷನ್ಸ್ ಅಷ್ಟೇ. ರಿಲ್ಯಾಕ್ಸ್ ಆಗೋಣ ಅಂತ ಬಂದೆ. ಗೊತ್ತಾಯ್ತು ರಾಹುಲ್, ಧೈರ್ಯ ತಂದ್ಕೋ. ಹಾಗಂತ ಹೇಳೋ ಧೈರ್ಯ ನನಗಿಲ್ಲ. ಐ ಆಮ್ ಸಾರಿ. ಗೆಟ್ ವೆಲ್ ಸೂನ್. ಏನಿಲ್ಲ, ನಥಿಂಗ್. ಹಾ ಅದೇ ಏನಿಲ್ಲ, ನಥಿಂಗ್ ಅಂತ ಗೊತ್ತಾಯ್ತು. ಇವನು ಬೇರೆ. ತೊಳಲಾಡಿದೆ ಜೀವ ಬರಿ ಮಾತಲ್ಲಿ ಹೇಳಕ್ಕಾಗದೆ ಅಡಿಯಲ್ಲಿರೋ ಸಾನ್ವಿ ಪ್ಲೀಸ್ ಪ್ಲೀಸ್ ಡೋಂಟ್ ಟೇಕ್ ಎನಿ ಹೆಸ್ಟೇಟ್ ಡಿಸಿಷನ್ಸ್. ಖಂಡಿತ ಅದು ಬಂದ್ಬಿಡುತ್ತೆ ಅಲ್ವೇನಾ? ಮದುವೆಗೆ ಏನೂ ತೊಂದರೆ ಆಗಲ್ಲ. ಗಾಡ್ ಪ್ರಾಮಿಸ್. ಸಾರಿ ರಾಹುಲ್, ಮದುವೆ ಆಗಿ ಹೆಣ್ಣು ಗಂಡನ ಮನೆಗೆ ಹೋದಾಗ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಹೆಣ್ಣು ಮನೆಯಿಂದ ಏನೇನು ಪಾತ್ರೆ ಒಡವೆ ಸಾಮಾನು ತಂದ್ಲು ಅಂತ. ಆದರೆ ಹೆಣ್ಣಿನ ಮನೇಲಿ ಕೇಳೋದು ಇದೊಂದೇ ಒಂದು. ಅದೇ ಇಲ್ಲ ಅಂದರೆ ಸಾರಿ ಬರುತ್ತೆ. ಸಾನ್ವಿ ಅಲ್ಲ ಸಾನ್ವಿ ಸಾನ್ವಿ ಪ್ಲೀಸ್ ಹೋಗೋ, ಹೇಳು ಸಾಯು. ಟೈಮ್ ಇಲ್ರಿ ಸಾನ್ವಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಇದೆ. गाने में क्या करा बेजी अलग మ్యారేజ్ క్యాన్సల్. ఈ మధ్య ఫిక్స్ చేసింది నేను లేకుండా డీల్ చేస్తారా? నా డబ్బు నా కమిషన్ ಬಂದ್ಬಿಡ್ಬೇಕು. ಒಳಗಡೆ ಮಿಷನ್ನೇ ಇಲ್ಲ, ಇನ್ನು ಕಮಿಷನ್ ಬೇರೆ. ಕಮಿಷನ್ ಇవ్వలేదు అంటే ಕೇಸ್ పెడతాను. ಪೆಟ್ಟು ಮೊದಲು ಹೋಗಿರೋ ಫ್ಯೂಸ್ ಪೆಟ್ಟು, ಆಮೇಲೆ ಕೇಸ್ ಪೆಟ್ಟು. ಫ್ಯೂಸಾ? ಕೋಟಿ ಕೋಟಿ ಕೊಟ್ರು ಸಹ ಕಿವಿ ಕೊಡದ ಸರೋಜಾ. ಬನ್ನಿ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಕೌನ್ಸಿಲಿಂಗ್ ಸಾಧು. ಹೇಳಿ ಸರ್, ಈಗೇನಾಗಿರಬಹುದು? ಅದು ಸಾರಿ ಏನಾಗಿರ್ಬೋದು ಅಂತಿರಲ್ಲ, ಅಲ್ಲ ಅದನ್ನ ಕಿತ್ತು ಬ್ಯಾಗಲ್ಲಿ ಇಟ್ಕೊಳಕ್ಕೆ ಅದೇನು ಕಡಲೆ ಬೀಜವೇ? ಮನುಷ್ಯನ ಬೀಜ, ಗಬ್ಬು, ಗಲೀಜು. ಯಾವ ನಾಯಿಗೋ ನರಿಗೋದು ರಾಹುಲ್, I'm on the way. ಅಲ್ಲ ಸರೋಜಾ, ನಾನು ಹೇಳಕ್ಕೆ ಪ್ಲೀಸ್. ಓ ಶಿಟ್. I said I'm on the way. ಸರೋಜಾ, ಒಂದು ನಿಮಿಷಕ್ಕೆ. ನಿನಗೋಸ್ಕರನೇ ರಾಹುಲ್ ನಾನು ಫೋನ್ ಆನ್ ಮಾಡಿದ್ದು. ಇನ್ನು ನನಗೆ ಫೋನ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಸ್ವಲ್ಪ ಸಮಯ ಇಲ್ಲ ಮೇಡಮ್, ಪ್ಲೀಸ್. ಓ ಶಿಟ್. ಏನ್ ಮಾಡ್ಲಿ ಈಗ? ಅಲ್ಲಾಡ್ಸು 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 ಅಲ್ಲಾಡ್ಸು, ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಕೋಟಿ ಕೋಟಿ ಎಂದರು ಕಿವಿ ಕೊಡದ ಸರೋಜಾ, ಕಂಗಾಲಾಗಿರುವ ರಾಹುಲ್. 1 ಗಂಟೆಯ ಒಳಗೆ 1 ಗಂಟೆಯ ನಂತರ ಏನಾಗಲಿದೆ ಎಂದು ತಿಳಿದುಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಬೇಡ ಬೇಡ ಬೇಡ, ಟೈಮ್ ಇಲ್ಲ, ಪ್ಲೀಸ್. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಸರೋಜಾ ಎಲ್ಲಿದೆಯಮ್ಮ? ಕಾರ್ಯಕ್ರಮ ಮುಂದುವರಿಯುತ್ತೆ. ಬನ್ನಿ, ಈ ಬಗ್ಗೆ ಮಾತಾಡೋಕೆ ನಮ್ಮೊಂದಿಗೆ ರಾಜಕೀಯ ನಾಯಕರಿದ್ದಾರೆ. ಏನ್ ಹೇಳ್ತಾರೆ ನೋಡೋಣ, ಬನ್ನಿ. ಇದು ನಮ್ಮ ವಿರೋಧ ಪಕ್ಷದವ್ರು ಉನ್ನಾರ ಕಣಪ್ಪ. ಬೇಕು ಅಂತಲೇ ನಮ್ಮ ಕಾರ್ಯಕರ್ತರ ಹುಡುಗರ ಮೇಲೆ ಗೂಬೆ ಕೊಡ್ಸ್ಬಿಟ್ಟು ಅಮಾಯಕರಾಗಿರೋ ಹುಡುಗರನ್ನ ಕತ್ತರಿಸ್ಕೊಂಡು ಅವ್ರ ಮರ್ಮಗನೆ ಕಟ್ ಮಾಡ್ಬಿಟ್ಟವ್ರೆ ಕಣಪ್ಪ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಡೆಲ್ಲಿ ಪಾರ್ಲಿಮೆಂಟ್ ಗದ್ಗೆನಲ್ಲಿ ಗುದ್ದಾಡಿ ಆದ್ರೂ ನಮ್ಮ ಹುಡುಗನ್ ಬೊಲ್ಲಿ ತರಿಸ್ತೀವಿ ಕಣಪ್ಪ. ಅದ್ ಹೇಗ್ ತರಿಸ್ತೀರಾ ನಾವು ನೋಡ್ತೀವ್ರಿ. ಅಯ್ಯೋ ನೋಡ್ಕೊಳಪ್ಪ, ನಿನ್ ಮುಂದೆ ತಂದು ಇಟ್ಟೇ ಇಡ್ತೀನಿ. ಇಲ್ಲ ಅಂತಂದ್ರೆ ನಾನು ನನ್ನ ರಾಜಕೀಯ ನಿವೃತ್ತಿನೇ ಘೋಷಣೆ ಮಾಡ್ಕೊಬಿಡ್ತೀನಿ.
ಯಾರ ಪಕ್ಷದ ಸಾಮಾನು ಯಾರು ಕಿತ್ಕೊಂಡೋಗೋದು ನನ್ನ ಮಕ್ಕಳ ನನ್ನ ಪಕ್ಷದ್ದು ಅಂತ ಸಾಯ್ತಿರಲ್ರೋ ನಂದು ಯಾವಾಗಲೂ ನಿಮ್ಮ ಪಕ್ಷದಲ್ಲಿತ್ತು. ಸರ್ ನಿಮ್ಮ ಪಕ್ಷದ ಅದೇ ಅನ್ಲಿಕ್ಕೆ ಅದ್ರ ಮೇಲೆ ಏನಾದರೂ ಚಿಹ್ನೆ ಹಾಕ್ಸಿದ್ದೀರಾ? ಚಿಹ್ನೆ ಯಾಕಪ್ಪ ಹಾಕ್ಸ್ಬೇಕು? ಅದೇ ಚಿಹ್ನೆ ನಮ್ಮ ಪಕ್ಷದಿದ್ದಾಗೆ ಇದೆ. ಹೋಗ್ತದೆ ಈ ಕುಟುಂಬದಲ್ಲಿ ಇನ್ನೊಂದು ಹೋಗ್ತದೆ. ಹಿಟ್ಟುಡ್ದು ಸಾಯಿಸುವರ ಅವನನ್ನ. ಇವನೊಬ್ಬ ರಾಕ್ಷಸ, ಪೇಷಂಟ್ ಕೂಡ ಬರದಾಗೆ ಮಾಡ್ತಾನ ಅಂತ ಕರ್ಮ. ಇವನೊಬ್ಬ ಸಣ್ಣದು ಅಂತೇಳಿ ವಿಷಯ ದೊಡ್ಡದು ಮಾಡ್ತಿದ್ದಾನೆ. ಡಾಕ್ಟರ್ ಕೆಲಸೊಂದು ಬಿಟ್ಟು ಮತ್ತೆಲ್ಲ ಮಾಡ್ತಾಳೆ. ಈ ಡಾಕ್ಟರ್ என்ன ನೋಕನ್ನೇ ಇಲ್ಲ. ಹೌದ್ರಿ, ಬರ್ರಿ ಬರ್ರಿ, ಇದ ಸಾಮಾನ್ ಆಸ್ಪತ್ರೆ, ಬರ್ರಿ. ಸಾಮಾನ್ ಆಸ್ಪತ್ರೆ? ಅಯ್ಯಪ್ಪ ಡಾಕ್ಟರ್, ಸನ್ಮಾನ ಆಸ್ಪತ್ರೆ, ಸನ್ಮಾನ. ಆ ಫೋನ್ ಇಟ್ಟಾಯ್ತು. ವಾಮನಗುಟ್ಟಿ, ನೀ ಬಾಗಿಲ. ಸಾರಿ ಡಾಕ್ಟರ್. ಡಬ್ಬೆ, ಇದು ಸಾಮಾನ್ ಆಸ್ಪತ್ರೆ. ಇರು, ನಿನ್ನ ಸಾಮಾನು ಕಿತ್ತು ಅವನಿಗೆ ಫಿಕ್ಸ್ ಮಾಡಿ. ವಾಮನಗುಟ್ಟಿ, ನೀನು ಆಪರೇಷನ್ ರೆಡಿ ಮಾಡು. ಓಕೆ ಡಾಕ್ಟರ್. ಅಯ್ಯೋ ಬ್ಯಾಡ್ರಿ, ಇದನ್ನ ಸಂಬಳ ಬೇಕಾದ್ರೆ ಕಟ್ ಮಾಡ್ರಿ. ಸಂಬಳನ? ಇದನ್ನ ಮಾತ್ರ ಮಾಡ್ಬೇಡ್ರಿ, ನಿಮ್ ಕೈ ಮುಗಿತೀನಿ. ಹೌದಲ್ಲ, ಒಳ್ಳೆ 3 ತಿಂಗಳ ಸಂಬಳ ಕಟ್. ಸಾಮಾನ್ ಆಸ್ಪತ್ರೆ ಅಂತಿದ್ದಕ್ಕ 3 ತಿಂಗಳ? ಈಗ 6 ತಿಂಗಳದ್ದು ಕಟ್ಟು. ಮತ್ತೆ ಹೇಳಿ, ಆರ್ಗನ್ ಡೋನರ್ಸ್ ಬಂದಿದ್ದಾರೆ ನೋಡಿ. ಆರ್ಗನ್ ಇದಕ್ಕೂ ಡೋನರ್ಸ್ ಬರ್ತಾರ? ಹಾಗೆಲ್ಲ ಬೈಬಾರ್ದಪ್ಪ, ಸೀನಿಯರ್ ಸಿಟಿಜನ್. ಅಯ್ಯೋ, ಬೇಕಾದ್ರೆ ಮಕ್ಕಕ್ಕೆ ಹೊಡಿಯೋ. ಸಮಾಧಾನ ಕೂಲ್ ಕೂತ್ಕೊಳ್ಳಿ. ಯಾರು ಫಸ್ಟ್ ಬಂದಿದ್ದು? ಸರ್ ನಾವೇ ಸರ್ ಇವ್ರು ತಗೊಳ್ಳಿ ಸರ್. 26 ಜನ ಮಕ್ಕಳು ಸರ್. ಮದುವೆ ಆದಾಗ್ಲಿಂದ ಮನೆ ಬಿಟ್ಟೆ ಹೋಗಿಲ್ಲ ಸರ್. ತಗೊಳ್ಳಿ ಸರ್, ದಾನ ಮಾಡ್ತಾರೆ ಸರ್. ಸರಿ, ಇದು ದಾನ ಮಾಡೋ ಬಾಡಿ ಅಲ್ಲ, ದಹನ ಮಾಡೋ ಬಾಡಿ. ಸೂಟ್ ಹಾಕ್ಲಿ. ಥ್ಯಾಂಕ್ಸ್. ಮತ್ತೆ ಮನೆ ಕರ್ಕೊಂಡು ಹೋಗ್ಬೇಕು. ಅಜ್ಜಿ ನಿಂಗಪ್ಪ ಕಾಪಾಡು. ಇವ್ನ್ ತಗೊಳ್ಳಿ ಸರ್. ಡುಂಗಿ ಭದ್ರಾನೇ ಇಲ್ಲ, ಊರೆಲ್ಲ ಮೇಯ್ತಾನೆ. ಸರ್ ದಯವಿಟ್ಟು ಬೇಡ ಸರ್, ಆಮೇಲೆ ನೀನೇನ ಮಾಡ್ತೀಯಾ? ಕೊಟ್ಟಿಲ್ವಾ? ಮನೇಲಿ 3, ಇಲ್ಲೊಂದು. ಇನ್ಯಾಕ್ ನಂಗೆ? ನೀವು ತಗೊಳ್ಳಿ ಸರ್, ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್. ಸರ್ ಬಿಟ್ಬಿಡಿ ಸರ್, ದಯವಿಟ್ಟು ಬೇಡ ಸರ್. ಕೂಡಲ್ಲಿರೋ ಮೊಟ್ಟೆ ಹೊಡೆದಷ್ಟು ಪಾಪ ಸುತ್ಕೊಳ್ಳುತ್ತೆ ಸರ್. ಅದು ಮಾರಕ್ ನಂಚಿನ ಕಡೆ. ರೆಡಿಯಾಗಿರಿ ಸರ್, ನಾನ್ ಕರ್ಕೊಂಡ್ ಬರ್ತೀನಿ. ಏಯ್ ನಿಂತ್ಕೊಳ್ಳೋ. ನೆಕ್ಸ್ಟ್ ಸರ್, ಇಲ್ಲಿದ್ದೀನಿ ಸರ್. ಯಾರು ಕಾಣಿಸ್ತಿಲ್ವಲ್ಲ? ಇಲ್ಲಿ ಸರ್. ಉಳ್ಳು ಕಂದ ಅಪ್ಪ ಮೇಲಪ್ಪ. ನಾನೇ ಸರ್ ಡೋನರು. ಅರ್ಧನೇ ಬಂದಿದ್ದಿಲ್ಲಪ್ಪ, ಇನ್ನರ್ಧ ಎಲ್ಲೋ? ಸರ್ ನಾನು ಇರೋದೇ ಎಷ್ಟು ಸರ್? ಮದುವೆ ಆಗೋಣ ಅಂದ್ರೆ ನನ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಸರ್. ಇದನ್ನ ಇಟ್ಕೊಂಡು ನಾನು ಏನು ಸರ್ ಮಾಡೋಣ? ಅದಕ್ಕೆ ಇದನ್ನ ದಾನ ಮಾಡಿ ಅಂಗಡಿ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಸರ್. ಎಷ್ಟು ಚಿಕ್ಕ ಬಾಡಿಲಿ ಎಷ್ಟು ದೊಡ್ಡ ಐಡಿಯಾ. ನಿನ್ನ ಮನಸ್ಸು ತುಂಬಾನೇ ದೊಡ್ಡದಪ್ಪ, ಆದರೆ ನಿನ್ನ ಬಾಡಿಲಿ ಅದು ಇರ್ಲಿ ಬಿಡಪ್ಪ. ಹೋಗಪ್ಪ, ನಿಮ್ಮ ಮನೆಗೆ ಹೋಗಪ್ಪ. ಸರ್ ಲಾಸ್ಟ್ ಚಾನ್ಸ್ ಸರ್. ನಮಸ್ಕಾರ ಸರ್. ಎಂಟಿ ಸರ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ರಾಜು ಅಂತ, ಅದು ಕೊಡ್ತೇನೆ ತಗೊಳ್ಳಿ. ಅಷ್ಟು ಚೆನ್ನಾಗಿದೆಯಾ? ಸೂಪರ್ ಆಗಿದೆ ಸರ್, ಫ್ರೆಶ್. ಕರ್ಕೊಂಬರೋ ನೋಡೋಣ. ಈ ಕೈಲಿ ಕಾಸು ಕೊಡಿ, ಈ ಕೈಲಿ ಸಾಮಾನು ಹಿಡಿ. ನೋಡ್ದೆ ಹೆಂಗಾಗತ್ತೆ ಡ್ಯೂಡ್? ನೀವು ನೋಡ್ಲೇಬೇಕು ಅಂದ್ರೆ ಒಂದು ಕೆಲಸ ಮಾಡಿ, 10,000 ಅಡ್ವಾನ್ಸ್ ಕೊಡಿ. ನಾನು ಹೋಗಿ ಟಾಟಾ AC ಮಾಡ್ಕೊಂಡು ಕರ್ಕೊಬರ್ತೀನಿ. ಟಾಟಾ AC ಅಷ್ಟೊಂದು ದೊಡ್ಡದ? 4 ಕಾಲು ಅಂದ್ರೆ ಸುಮ್ಮನೆನಾ? 4 ಕಾಲ? ಕತ್ತಾಗಿ 4 ಕಾಲು ಇಲ್ಲದೆ 3 ಕಾಲು ಇರ್ತದ? ಕತ್ತೇನ? ಫುಲ್ಲಿ ಲೋಡೆಡ್ ಗನ್ ಇಟ್ಟಿದ್ದೆ. ತಪ್ಪಿಸ್ಕೊಂಬಿಟ್ಟ ಇಡಿಯಾಟ್. ಹೇಳಿ ಕಾಮರಾಜ್ ಅವರೇ, ಏನಾಗ್ಬೋದು? ನೀವು ಮೌನ ಕ್ಲಿನಿಕ್ಲಿಂದ ಕಿಡ್ನಾಪ್ ಮಾಡ್ಕೊಂಬಂದು ಕಿತ್ತೋಗಿರೋ ಸಾಮಾನು ಬಗ್ಗೆ ಕೇಳಿದ್ರೆ ಏನು ಹೇಳಲಿ? ಅದು ಬಾಳೆ ದಿಣ್ಣ ಕತ್ತರಿಸಿಟ್ರೆ ಅದೆಷ್ಟೊತ್ತು ಸತ್ವ ಹಿಡ್ಕೊಳತ್ತ. ಹಂಗೆ ಇದು
ಜಲ್ದಿ ಬಿಡ್ರು ಅಯ್ಯಪ್ಪ. ರೀ ಸುಮ್ನೆ ಕುತ್ಕೊಳ್ರಿ. ಎಲ್ಲಾ ಗೆಸ್ಟ್ನು ಬೇರೆ ಚಾನಲ್ ಅವ್ರು ಎತ್ತಾಕೊಂಡೋಗಿದ್ದಾರೆ. ಸಾಮಾನ್ ಸಿಗೋ ತನಕ ಸುಮ್ನೆ ಕುತ್ಕೊಳ್ರಿ. ಆ ಗನ್ಯಾಕ ಮುಗುಳಿಗಿಟ್ಟಿಯೋ ಅಯ್ಯಪ್ಪ. ಸಾಮಾನು ಕಳೆದೋಯ್ತಂತ ಎಪಿಸೋಡ್ನ್ಯಾಗ TRP ಸಿಗ್ಲಿಲ್ಲ ಅಂದ್ರೆ ನನಗೆ ಡ್ಯಾಮೇಜ್ ಮಾಡಿ 3 ದಿನ ಪ್ರೋಗ್ರಾಮ್ ನಡೆಸೋ ಪ್ಲಾನ್ ಐತಾ ಏನ್ ಕತೆ? ಅದು ಮೇ ಬಿ. ರಾಹು, ನಿನ್ನ ಬೆಳಗ್ಗೆ ಲೈಫ್ ಕೊಡೋ ನಿನ್ನ ಲೈಫ್ಗೆ ಬೆಳಕು ಕೊಡೋ ಪರ್ಫೆಕ್ಟ್ ಪರ್ಸನ್ನ ಕರ್ಕೊಂಬಂದೇನಿ. ಮೀಟ್ ಮಿಸ್ಟರ್ ಮಾದೇವ್, ಮಾರ್ಚರಿ ಮಾದೇವ್. ಬುಡಿ ಸರ್, ಫ್ರೆಶ್ ಬಾಡಿ ಕುಯ್ಕೊಂಡು ಬಂದ್ಬಿಡ್ಲಾ? ಈಗ ತಾನೇ ಬಂದಿದೆ. ಏನ್ ಮಾವ ಇದು? ಸಾಮಾನ ಸಾಮಾನ ತಾನೆ? ಸಾಮಾನೆ ಸಾಮಾನೆ ಸಾಮಾನೆ. ಅವನು ಕಂದ ಬೇಡ ಬಿಡ, ಕ್ಯಾನ್ಸಲ್ ಕಂದ, ಬೇಡ ಬಿಡ. ಥ್ಯಾಂಕ್ಸ್ ಮಾಧವಣ್ಣ. ಆಗಲೇ ಎಸ್ಕೇಪ್ ಆಗ್ಬಿಟ್ಯಾ ಜಾಣ. ಇವತ್ತು ರಾಹು ಯಾಕೋ ಕೇತು ಆಗ್ಬಿಟ್ಟ. ಪರಿಸ್ಥಿತಿ ನಿಮಗೆಲ್ಲ ಆಟ ಆಗುತ್ತಲ್ಲ. ಇದಾ ಸರ್ அவங்க தங்கின ರೂಮ್. ನೀವೇನ್ರಿ ಮ್ಯಾನೇಜರ್? ಆಮಾ ಸರ್. ಅವ್ರು ಇದೇ ರೂಮ್ನಾಗಿದ್ರೆ ಹಿಂಗತ ಸರ್. ನೀವಿನ್ ಹೋಗ್ಬೋದು. ಸರಿ ಸರ್. ಲೇ ಸುನಿಲೇ. ಸರ್. ಬರೋಬ್ಬರಿ ಹುಡುಕು, ಏನ್ರಿ ಸಿಗ್ತದೆ ನೋಡು. ಸರಿ ಸರ್. ಸರ್ 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 ನಾನು ನೋಡ್ತೀನಿ ಸರ್ ಪ್ಲೀಸ್ ಸರ್. ಯಾಕ್ಲೆ? ಸರ್ 5 ಕೋಟಿ ಸರ್. ತಗೊಂಡೇನು ಮಾಡ್ತಿ? ನನಗೆ ಬೇಕು ಸರ್. ರಾತ್ರಿ ಹಗಲು ಅಂತ ನೋಡದೆ ದುಡಿತಿರೋ ನಮ್ಮಂಥ ಕಳ್ಳರಿಗೆ ಒಂದು ಹೈಫೈ PG ಕಟ್ಟಬೇಕು ಅಂತ ಇದ್ದೀನಿ ಸರ್. ಏನಂತೀರ ಸರ್? ಇದನ್ನು ಬಾಯಾಗ ಹಾಕ್ತೀನಿ, ಎಲ್ಲಿಂದ ಹೊರಗೆ ಬರ್ತದೆ ಯಾವಾಗೂ ಗೊತ್ತಾಗಲ್ಲ ಮಗನ. ಕ್ಯಾನ್ಸಲ್ ಸರ್, PG ಕ್ಯಾನ್ಸಲ್ ಸರ್. ಸುನಿಲಣ್ಣ, ಐ ವಿಲ್ ಹೆಲ್ಪ್ ಯು. ಸರ್ ಏನು ಒಲೆ? ಏನು ಕಾಣ್ತಾ ಇಲ್ಲ ಸರ್. ನನಗೆ ಕಾಣ್ತು. ಕಾಣ್ತಾ ಎಲ್ಲಿ ಸರ್? ಜಿಪ್ ಹಾಕೋ ಮೊದಲೇ. ಕಳ್ಳ ಆದ್ರು ಸೂಪರ್ ಆಗಿದೆ ಕಣ. ಸರ್ ಸಿಕ್ತು ಸರ್. ಸರ್ ಅಣ್ಣ ಅರ್ಧ ಅದೇ ಅದೇ 50. ಎಲ್ಲಿ ಸಿಕ್ತ? ಕೆಳಗಿದೆ ಸರ್. ನಿಮ್ದೇನ್ರಿ? ನಂದಲ್ಲ ಸರ್, ಮಂಚದ ಕೆಳಗೆ ಸರ್. ಮ್ಯಾಲ್ ತೆಗಿ. ನಂದ ಸರ್. ನಿಮ್ದಲ್ರಿ, ಕೆಳಗಿಂದ, ಮಂಚದ ಕೆಳಗಿಂದ. ಆಯ್ತು ಸರ್. ಸರ್ 3 ಇದೆ ಸರ್. 3? ಏನಾಯಿತು ಈ ಸುಂದರ ಪಟ್ಟಣಕ್ಕೆ? ತೆಗಿಲಿ ಮೊದ್ಲು. ಮೆತ್ತಗಾಗೋಗಿದೆ ಸರ್. ಇರ್ ತೆಗಿ ನೋಡೋಣ. ಸರ್ ಬಾಳೆಹಣ್ಣು ಸರ್. ಏನ್ ಮಾಡ್ಲಿ ಸರ್ ಈಗ? ಇಟ್ಕೋ ಬಾಯಾಗೆ. ಇಟ್ಕೋ. ನಿನ್ನ ಬಂದೇ ಇರು. ನಮ್ಮ ಹೀರೋ ಅದನ್ನ ಕಳ್ಕೊಳ್ಳಿಕ್ಕೆ ತಮಿಳ್ನಾಡಿಗೆ ಬರಬೇಕಿತ್ತ. ಇವಾಗ ನಾನು ಹುಡ್ತೀನಿ ನೋಡು. ಅರೆ ಏನ್ ಹುಡುಕ್ತಾ ಇದೆ ನೀವು? ಸರ್ ಸಿಕ್ತು ಸರ್. ಯಸ್ ಬಿಡೋ. ನಾನು ಕಷ್ಟಪಟ್ಟು ಹಿಡ್ದಿದ್ದೀನಿ, ನಾನ್ ಬಿಡಲ್ಲ. ಹಿಡ್ಕೊಂಡಿರೋದು ನಂದು ಕಣೋ. ನಿಂದು ಹುಡುಕಿದ್ ನಾನು, ಹಿಡ್ದಿದ್ ನಾನ್ ಕೊಡಲ್ಲ. ಏ ಬೇವರ್ಸಿ, ನೀನ್ ಹಿಡ್ಕೊಂಡಿರೋದು ನಂದು ಕಣೋ. ನಿಂದ ಸಣ್ಣದಿರ್ಬೇಕಾರೆ ಯೋಚನೆ ಮಾಡಿದೆ. ಮಾಲು ಗೋಲ್ ಮಾಲ್. ನಿನ್ನ ಸರ್ 2 ಬಾಟ್ಲ್ ಪಿನಾಲ್ ತಿರ್ಸಿ ಕೈ ತೊಳಿಬೇಕು. ಪೊಲೀಸ್ ಬಲೆ ಬಿಸಿ ಹುಡುಕ್ತಾ ಇರೋ ಸರೋಜಾ ಈಗ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೋಗಿ ಹಿಡ್ಕೊಂಬನ್ನಿ ಅಂತಂದ್ರೆ ನಾನು ಹೋಗಿ ಹಿಡ್ಕೊಂಬರಕ್ಕಾಗುತ್ತೇನ್ರಿ? ಏನಾದ್ರೂ ಈ ವಿಚಾರವಾಗಿ ಸರ್ಕಾರ ಸ್ಪಂದಿಸ್ತೇ ಇದ್ರೆ ನಾಳೆ ನಾವು ಧರಣಿ ಕೂತ್ಕೋತೀವಿ. ಈ ಸಂದರ್ಭದಲ್ಲಿ ಅವರಂಡು ಫ್ರೀ ಇದೆ ಬ್ರದರ್ ಕೂತ್ಕೊಳ್ತಾರೆ. ಇದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗತ್ತಾ? ಅವರವರ ಸಾಮಾನು ಅವರವರು ಭದ್ರ ಮಾಡಿಕೊಳ್ಳಬೇಕು, ನನ್ನ ಹಾಗೆ. ಇಲ್ಲ ಎಂದು ಬಿಡಬೇಕು, ನನ್ನ ಹಾಗೆ. ಎಲ್ಲ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದೀನಿ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋಣ ನಾನು ಸುಮ್ಮನೆ ಬಿಡಲ್ಲ. ಸರೋಜಾ ಪ್ಲೀಸ್ ಕಣೆ,
ಕೈ ಮುಗಿದು ಕೇಳ್ಕೊತೀನಿ, ಎಲ್ಲಿದ್ರು ಬಂದ್ಬಿಡೆ ಪ್ಲೀಸ್. ಸರೋಜಿನ್ಗೆ ಯಾರು ದಿಕ್ಕಿಲ್ಲ ಅಂತ ತಿಳ್ಕೊಬೇಡಿ. ನಾನಿದ್ದೀನಿ, ಒನ್ ಅಂಡ್ ಓನ್ಲಿ ವೆಂಕಟ ರಮಣ. ಅರ್ಥ ಆಯ್ತಾ? ಸಾಯ್ 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 ನಾನು ಏನ್ ಮಾಡ್ಲಿ? ಡಾಕ್ಟರ್! ನೀಲ ಗಗನವ ಕಂಡು ನವಿಲು ಕುಣಿಯುತ್ತಿದೆ ನೋಡೆ, ಸಖಿ ನೋಡೆ. ನಾನಲ್ಲಿ ಸಾಯ್ತಾ ಇದ್ದೀನಿ, ನೀನಲ್ಲಿ ಹಾಡು ಹೇಳ್ತಿದ್ಯಾ? ഡോക്ടറിന് എന്തെങ്കിലും ചെയ്യുമോ? ಇವತ್ತು ಎರಡರಲ್ಲಿ ಒಂದಾಗಬೇಕು. ನೀ ಎಂತಕ್ಕೆ ಬಂದ ಮಾರಿ ಇಲ್ಲಿ? ಅಲ್ಲ, ಬಾಗಿಲು ಎಂತಕ್ಕೆ ಹಾಕಿದ್ದು? ಪೇಷಂಟ್ ಆಗೆಲ್ಲ ಬರ್ಲಿಕ್ಕಿಲ್ಲ ಎಂತ ಮಾರೆ? ರಂಗಿತರಂಗದಲ್ಲಿ ಸಾಯಿಕುಮಾರ್ ಬಂದಾಗೆ ಬರ್ತಾ ಇದೆಯಾ? ಕೋಪದಲ್ಲಿ ಒಂದೆರಡು ಮಾತು ಆಚೆ ಆಗಿರ್ಬೋದು, ಹಾಗಂತ ವೈದ್ಯರ ಮೇಲೆ ಕೈ ಮಾಡೋದು ಅಪರಾಧ, ಗೊತ್ತುಂಟಲ್ಲ? ನಿನ್ನ ಸಾವನ್ನಕ್ಕಿಂತ ನಾನಲ್ಲ ಮಾರೆ, ಬಂದ್ರೆ ಅಂಟಿಸಲಿಕ್ಕೆ ಅಂತೇಳಿ ಇಲ್ಲಿ ಅಂಟಿಕೊಂಡು ಕೂತಿದ್ದೇನೆ. ಅಪ್ಪನ ಹೆಸರು ಆಯ್ತು, ಆಸ್ಪತ್ರೆ ಮಾನವ ಆಯ್ತು, ನಾನು ಪಾಪದ ಪ್ರಾಣಿ. ನನ್ನ ಮೇಲೆ ಕೈ ಮಾಡಿದ್ರು ಉಂಟಲ್ಲ, ನೋಡಿ. ಡಾಕ್ಟರ್ ಡಾಕ್ಟರ್ ಕಾಲಿಗೆ ಬಿಡ್ತೀವಿ, ಏನಾದ್ರು ಒಂದು ದಾರಿ ತೋರಿಸಿ ಪ್ಲೀಸ್ ಡಾಕ್ಟರ್. ಬದುಕಿರೋ ತಕ್ಕ ನಿಮ್ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಡಿರ್ತೀನಿ ಡಾಕ್ಟರ್, ಪ್ಲೀಸ್. ಟೈಮ್ ಆಗೋಗ್ತಿದೆ ಡಾಕ್ಟರ್, ಪ್ಲೀಸ್ ಏನಾದ್ರು ಮಾಡಿ. ನೀನ್ ಇದಕ್ಕೆ ಬಂದಿದ್ದ? ಮತ್ತೆ ಸಾವು ಮಾರ, ಮತ್ತೆ ಲುಕ್ಕೆಗಾಗಿ ಕೊಟ್ಟಿದ್ದ? ಒಂದು ಕ್ಷಣದಲ್ಲಿ ನನ್ನ ಇದಕ್ಕೆ ಬಂದಿತ್ತು ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಡಾಕ್ಟರ್ BP ರೈಸ್ ಆಯ್ತು ಮಾರ, ಒಂದು ಮಾತ್ರ ತಿನ್ಬೇಕು. ಇದು ನಮ್ಮಲ್ಲಿ ಇರ್ಲಿ, ಹೊರಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ವಾಚ್ಮನ್ ಕೂಡ ಮರ್ಯಾದೆ ಕೊಡೋದಿಲ್ಲ. ಆಗ್ತದೆ, ಪ್ರಯತ್ನ ಮಾಡ್ಬೋದು. ಯಾರಾದ್ರೂ ದಾನ ಕೊಟ್ರೆ ಪ್ರಯತ್ನ ಮಾಡ್ಬೋದು. ಫ್ರೆಂಡ್ಸ್, ಲೋ ಮಗ, ಬರಕ್ಕೆ ಹೇಳ್ದಲ್ಲ, ಏನು ಹೇಳೋ? ಲೋ, ಏನಿದ್ರು ಹೇಳೋ, ನಾವಿದ್ದೀವಿ, ನಿನ್ ಕೈ ಬಿಡೋದಿಲ್ವೋ? ಚಂದನ ಪ್ರೆಗ್ನೆಂಟ್ ಆಗಿ ನನ್ನ ಮರ್ಯಾದೆ ಹೋಗ್ಬೇಕಾರೆ ಅವಳನ್ನ ಅಬಾರ್ಷನ್ಗೆ ಒಪ್ಸಿ ನನ್ನ ಮರ್ಯಾದೆ ಕಾಪಾಡ್ದು ಅನ್ಕೊಂಡ ನೀನು. ನಿನ್ಗಲ್ದೆ ಇನ್ಯಾರಿಗೂ ಹೆಲ್ಪ್ ಮಾಡಲಿ ಹೇಳೋ? ಈ ದೇಹ ಕೊಟ್ಟಿರೋದು ಅಪ್ಪ ಅಮ್ಮ ಆದ್ರು ಇಲ್ಲಿರೋದು ನಿನ್ ಕಣೋ, ಹೇಳೋ? ಏನಿಲ್ಲ ಕಣ್ರು, ಅದು ಬೇರೆ ಸಾಮಾನು ಸಿಕ್ಕಿದ್ರೆ ಮ್ಯಾಚ್ ಮಾಡಬಹುದು ಅಂತ. ಇನ್ನೂ ಸಿಕ್ಕಿಲ್ವಾ? ಜೂಟ್ ಡಾಕ್ಟರ್ ಹೇಳಿದ್ರು. ಅದಕ್ಕೆ 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 ನೀವು ಯಾರಾದರೂ ಕೊಟ್ಟರೆ ನಾನು ಎಸ್ಕೇಪ್ ಆಗಿಬಿಡ್ತೀನಿ. ಆಮೇಲೆ 24 hours, ಜಸ್ಟ್ 24 hours ರೀಪ್ಲೇಸ್ ಮಾಡಿಸ್ಬಿಡ್ತೀನಿ ಕಣ್ರು. ಹಾಂ, ಏನಂತೀರಾ? ಹೇಳ್ರು, ಟೈಮ್ ಆಗ್ತಿದೆ ಕಣ್ರು, ಪ್ಲೀಸ್ ಕಣ್ರು. ಟೈಮ್ ಆಗ್ತಿದೆಯಲ್ಲ, ಡೋಂಟ್ ವರಿ. ನಾನು ನೀನು ಕೊಡ್ತೀಯ ಮಗ? ನಾನು ಪಂಕಜ್ ಕೈಲಿ ಕೊಡ್ತೀನಿ ಮಗ. ಅದಕ್ಕಿಂತ ಸ್ನೇಹ ದೊಡ್ಡದು. ಓಕೆ, ಕೊಟ್ಬಿಡ್ತಾನೆ. ಯಾರ ಸಾಮಾನು ಯಾರು ಕೊಡೋದು? ನೋಡಮ್ಮ, ನಂದು ವರ್ಕ್ ಆಗ್ತಿಲ್ಲ. ಮೊನ್ನೆ ನನ್ನ ಗರ್ಲ್ ಫ್ರೆಂಡ್ ಥೂ ಅಂತ ಹೋಗ್ದು ವಾಪಸ್ ಕಳ್ಸವಳೆ. ನೀನು ಇವನ್ ತಗೋ. ಶಂಕರ ಎಲ್ಲೋ ಊಟ? ಶಂಕು 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 ಪ್ಲೀಸ್ ಕಣ್ರು, ಏನಾದರೂ ಮಾಡ್ರು. ಮಗ, ಬುದ್ಧಿ ಬಂದಾಗಿಂದ ನಾನು ಅದನ್ನ ಯಾರಿಗೂ ತೋರ್ಸೇ ಇಲ್ಲಮ್ಮ. ಹೆಣ್ಮಗು ಸಾಕ್ದಂಗೆ ಸಾಕಿದ್ದೀನಿ. ಮನೇಲಿ ಬೇರೆ ಅದನ್ನೇ ನಂಬ್ಕೊಂಡು ಮದುವೆ ಬೇರೆ ಫಿಕ್ಸ್ ಮಾಡ್ಬಿಟ್ಟವ್ರೆ. ಸಾರಿನಮ್ಮ, ಬರಲಾ? ಅಲ್ಲ ಲಕ್ಕಿ, ಫಸ್ಟ್ ನಂಬರ್ ಬ್ಲಾಕ್ ಮಾಡ್ಬೇಕಪ್ಪ. ಅದು ವಿನಯ್ ಏನಂದ್ರೆ, ನಾನು ಚೆನ್ನಾಗಿದ್ದಾಗ ನನ್ನ ದುಡ್ಡಲ್ಲಿ ಮಜಾ ಮಾಡಿ, ಇವಾಗ ನನಗೆ ಬೇಕು ಅಂದಾಗ ಯಾರು ನನ್ನ ಜೊತೆ ಇಲ್ಲಲ್ಲ, ಮಾಡ್ತೀನಿ. ಹೇಳು ಸಹೋದರ, ಏಕೆ ನಿನ್ನ ಸ್ನೇಹಿತರೆಲ್ಲ ಹೀಗೆ ಧಾವಂತದಿಂದ ಓಡಿ ಹೋದರು? ಅಣ್ಣ, ಇವತ್ತಿನ ತನಕ ನಾನು ನಿನ್ನ ಹತ್ರ ಏನೂ ಕೇಳಿಲ್ಲ. ಪ್ಲೀಸ್, ನಿನಗೆ ಮದುವೆ ಮಗು ಎಲ್ಲ ಆಗಿದೆ? ಆಗಿದೆ. ನನಗೇನೂ ಆಗಿಲ್ಲ. ಆಗಿಲ್ಲ. ಸೊ ದಯವಿಟ್ಟು ಅದನ್ನು ಕೊಟ್ಟು ಕಾಪಾಡು ಪ್ಲೀಸ್. ಹೀಗೆ ಅಂತ ಗೊತ್ತಿದ್ರೆ ನಾಟಕ ಅರ್ಧಕ್ಕೆ ಬಿಟ್ಟು ಬರ್ತಾ ಇರ್ಲಿಲ್ವೇ? ಅಯ್ಯೋ ದುರ್ವಿಧಿಯೇ, ಇದೆಂತಹ ವಿಪರ್ಯಾಸ, ಇದೆಂತಹ ವಿಪರ್ಯಾಸ. ಒಪ್ಪುವಿ,
ಒಪ್ಪುವೆ. ನನಗೆ ಮದುವೆ ಆಗಿದೆ, ಮಗನೂ ಇದ್ದಾನೆ. ಆದರೆ ಅದಷ್ಟೇ ಸಾಲದು. ಕೊನೆಯವರೆಗೂ ನಾನು ಪುರುಷನಾಗಿಯೇ ಇದ್ದು ಹೋಗಲು ಅದೇ ಆಧಾರವಲ್ಲವೇ? ಹೇಳು ಸಹೋದರ. ನಾನು ಕರ್ಣನ ಪಾತ್ರ ಮಾಡಿದ್ದಾಗ ಕವಚ ಕಿತ್ತುಕೊಟ್ಟಿದ್ದೆ ನಿಜ, ಅದು ಕರ್ಣ. ಇದು ಅಣ್ಣ. ಪಿತ್ರಾರ್ಜಿತ ಆಸ್ತಿ ಎಷ್ಟೇ ಇದ್ದರೂ ತೆಗೆದುಕೊ, ನನ್ನದೇನೂ ಅಭ್ಯಂತರವಿಲ್ಲ. ಇದು ನನ್ನ ಸ್ವಯಾರ್ಜಿತ. ದಯವಿಟ್ಟು ಇದರ ತಂಟೆಗೆ ಮಾತ್ರ ಬರಬೇಡ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಸಹೋದರ, ನನ್ನನ್ನು ಕ್ಷಮಿಸಿಬಿಡು. ಹಲ್ಲಿತ್ತ ಚಕ್ಲಿ ತಿಂತಾನೆ ಇಲ್ವಾ? ಪುಡಿ ಮಾಡ್ಕೊಂಡು ತಿಂತಾನೆ. ಸಾಮಾನ್ ಬಂತ ಸಂಸಾರ ಮಾಡಿ ಖುಷಿ ಪಡ್ತಾನೆ ಇಲ್ವಾ? ಸಂಸಾರ ಮಾಡೋರು ನೋಡಿ ಖುಷಿ ಪಡ್ತಾನೆ. ಕೂಲ್. ಸರಿಯಾದ ಸಾಕು, ಗಂಟೆನೂ ಇರಬೇಕು. ಹಲೋ ಕಿರಣ್. ಹೇಳಿ ಬಾಸ್. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಏನ್ ಮಾಡ್ಬೇಕು ಅಂತ ಹೇಳಿ ಬಾಸ್. ಆ ಪೇಷಂಟ್ಗೆ ಅದೇ ಮಾತ್ರ ಕಂಟಿನ್ಯೂ ಮಾಡಿ, ಓಕೆನಾ? ಸರಿ, ಚೇಂಜಸ್ ಏನು ಬೇಡ. ಮತ್ತೇನಿದ್ರೆ ನನ್ನ ಹತ್ರ ಹೇಳಿ. ವಾರ್ಡ್ ಬಾಯ್, ನನಗೆ ಒಂದು ಪ್ರಾಬ್ಲಮ್ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ತುದಿವರೆಗೂ ಬಂದ್ಬಿಟ್ಟಿದೆ. ಏನದು? ಮೂತ್ರ ವಿಸರ್ಜನೆ ಕರೆ ಬಂದಿದೆ, ತೊಲಗು. ಓಹ್, ಥ್ಯಾಂಕ್ ಯು ವಾರ್ಡ್ ಬಾಯ್, ತುಂಬ ಬ್ರಿಲಿಯಂಟ್ ಆಗಿದ್ದಾನೆ. ಮೂತ್ರೆಯಲ್ಲಿ ಬಿಟ್ಟೆ? ಮಾತ್ರೆಯಲ್ಲಿ ಬಿಟ್ಟೆ ಅಂತ. ಆಹಾ, ಇವಳು ಬೇರೆ ಗೊತ್ತಿದ್ದೆ ಫೋನ್ ಮಾಡಿರ್ತಾಳೆ. ಹೇಳ್ ಚಂದ್ರಿಕಾ. ಏನಾಯ್ತು ರಾಧಾ? ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಿ ಅನ್ಸುತ್ತೆ. ಕ್ಲಬ್ ಕಡೆನೂ ಬರ್ಲಿಲ್ಲ. ಅದು ನಮ್ಮ ಮನೇಲಿ ದಿಢೀರ್ ಅಂತ ನಮ್ಮ ಮನೇಲಿ ಗಂಟೆ ಕಳ್ತನ ಆಗೋಯ್ತು ಚಂದ್ರಿಕಾ. ಅದಕ್ಕೆ ಸ್ವಲ್ಪ ಟೆನ್ಷನ್. ಏನು ಗಂಟೆ ಕಳ್ದೋಯ್ತಾ? ಚಿನ್ನದ ಬೆಳ್ಳಿದ? ಪುಟ್ಟಗೌರಿ ಅಜ್ಜಮ್ಮನ ಮೊಮ್ಮಗಳು ಕ್ಯಾಚ್ ಹಾಕ್ಬೇಕು. ಹೇಳಿ ರಾಧಾ. ಅದು ರತಾಯಿ ಅಂದ್ರೆ ಪಂಚಲೋಹದ್ದು. ನಮ್ಮನೇಲೊಂದು ಹಳೆ ಗಂಟೆ ಇದೆ. ಅದ್ ಕಳೆದೋಗಿದ್ರೆ ನನ್ಗೇನು ಬೇಜಾರಾಗ್ತಿರ್ಲಿಲ್ಲ. ಹೊಸದು ಹೋಯ್ತಲ್ಲ, ಅದೇ ಬೇಜಾರು. ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಿ? ಅಷ್ಟು ಅರ್ಜೆಂಟ್ ಇದ್ರೆ ನಮ್ಮನೆ ತಗೊಂಡು ಹೋಗಿಪ್ಪ. ನಮ್ಮ ಮಾವಂದೊಂದು, ನಮ್ಮ ಮನೆಯವ್ರದೊಂದು. ನಮ್ಮ ಮಾವನ್ ಸ್ವಲ್ಪ ಹಳೇದು, ಬಟ್ ಸೌಂಡ್ ಚೆನ್ನಾಗಿದೆ. ಟ್ರೈ ಮಾಡಿ. ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಹೌದು. ಈಗ ಸದ್ಯಕ್ ಬೇಡ ಚಂದ್ರಿಕಾ. ನಮ್ಮ ಮನೇಲಿ ಒಂದ್ ಹಳೆ ಗಂಟೆ ಇದೆ, ಅದನ್ನ ಒಡೆದ್ಬಿಟ್ಟು ಬೇಕಾದ್ರೆ ಹೇಳ್ತೀನಿ. ಸಂಕೋಚ ಬೇಡಿಪ್ಪ, ಬೇಕಾದ್ರೆ ಕೇಳಿ. ಥ್ಯಾಂಕ್ಸ್ ಚಂದ್ರಿಕಾ. ನಿಮ್ಮ ಮರ್ವಿಗಿಷ್ಟು ಬೆಂಕಿ ಹಾಕ. ಕಟ್ಕೊಂಡು ಹೆಂಡತಿ ಅನ್ನೋದನ್ನ ಮರ್ತು ರೋಸ್ ಕೊಡ್ತೀರಾ? ರೋಸ್ ನಿಮ್ ರಕ್ತಾನೆ ಅವನು. ಯಾವಾಗ್ಲೂ ನೀವು ಸಾಕ್ಬೇಕಾಗಿತ್ತು, ಅವನು ಆಗಿದ್ದಾನೆ. ಗೊತ್ತಾಗಲ್ವಾ ನಿಮ್ಗೆ? ಮೆಲ್ಲಗೆ ಹೊಡಿಬೇಡಿ. ಇವನ ಗಂಟೆ ಬಾರಿ ಸೌಂಡ್ ಮಾಡ್ತಾರೆ. ಮೂರ್ಖ ಸೌಂಡ್ಗೆ ಸರಿ ಹೊಡೀರಿ. ನೋಡಿದ್ರಾ? ಹಲೋ ಡಾಕ್ಟರ್. ಡಾಕ್ಟರ್ ವಿನಾಯಕ್ ಸಾಮಾನ್ ಹೇಳಿ. ಎಂತ ಅಂದ್ರಿ? ವಿನಾಯಕ ಸಾಮಾನ? ನಿನ್ನ ಬೊಜ್ಜ ಇಡ ಫೋನು. ಡಾಕ್ಟರ್ ಬಾಯಿಂದಾನೆ. ಡಾಕ್ಟರ್ ಬಾಯಲ್ಲೇ ಸಾಮಾನ್, ವೈದ್ಯರ ಬಾಯಲ್ಲಿ ಅಶ್ಲೀಲ. ಎಂತ ಸಾವು ಮರ ದರಿದ್ರ ನನ್ನ ಬಾಯಲ್ಲಿ ಎಣಿಸಿಬಿಟ್ರಲ್ಲ. ಮೊದಲಿಗೆ ಆಸ್ಪತ್ರೆ, ಆಮೇಲೆ ಅಪ್ಪನ ಹೆಸರು, ಈಗ ನನ್ನ ಬಾಯಲ್ಲಿ ಸಾಮಾನು. ಡಾಕ್ಟರ್ ಕರೆಂಡ ಪ್ಲೀಸ್. ಯಾ ಪೋಪೆ ಯಾನಿಲ್ಲಡೆ ಪೋಪೆ ಯಾನಪ್ಪಿರ ಬಜ್ಜೆ ಇದುಪೆ. ಡಾಕ್ಟರ್ ஞானு ಬರಪ್ಪ. ಇದು ಎಂದ? ಇದು ನಮ್ಮ ತುಳುವಿನ ಹಾಡು, ನಿನ್ಗೆ ಅರ್ಥ ಆಗಲ್ಲ. ಹೋಗ. ಅವಳೆಲ್ಲಿರಬಹುದು? ಇವ್ ನನ್ನ ಕರ್ಕೊಂಡು ಹೋಗದೆ ಬಿಡಲ್ಲ ಅಂತ ಕಾಣಿಸುತ್ತೆ. ನಾನ್ ಸಿಗಲ್ಲ. ಈ ಗೊಂಬೆ ಯಾವುದು?
ಹಚಾರ ನೋಡಿದ್ರೆ ಗೊತ್ತ ಅವನೇ ಸಾಮಾನಪ್ಪ. ಮುಂಡೆ ಮಗನೇ ನಾನೇ ಸಿಕ್ಕಬೇಕ ನಿನಗೆ ಕಿಂಡೋದಿಗೆ ಬಿಡಲಾರೆ. ಅಯ್ಯೋ ಇವನ್ ಬೇರೆ ಬಿಡಲಾರಲ್ಲಪ್ಪ. ಅಯ್ಯೋ ಲಿಫ್ಟ್ನಲ್ಲಿ ಹೋಗಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ಈ ಅಮ್ಮ ಲಿಫ್ಟ್ ಮಾಡೇ ಬಿಟ್ಟಲ್ಲಪ್ಪ. ಬೇಡಕಂದ 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 ಒಳಗಡೆ ಕಾಲಿರ್ಬೇಡ ಕೇಳಕ್ಕಂದ. ಒಳಗಡೆ ಕಾಲಿಟ್ಟಿದ್ದೆ ಆದ್ರೆ ಮೂರನೇ ಕಾಲು ಮುಗ್ಗಿಸ್ಕೊಂಡು ಬೀಳ್ತದೆ ನೋಡ್ಕಂದ. ಬಿಡ್ಬಿಡ್ಕೆ ಈ 20th ಸೆಂಚುರಿನಲ್ಲೂ ಇದನ್ನೆಲ್ಲ ಕೂಲ್. ಎಸ್ ಬೆಳಗ್ಗೆ ತಾನೇ ಚೆನ್ನಾಗಿದ್ಯಲ್ಲ. ಆಸ್ಪತ್ರೆ ಅಂದ್ಮೇಲೆ ಇದೆಲ್ಲ ಸಹಜ ಅಲ್ವಾ ಸರ್? ಕ್ವೈಟ್ ನ್ಯಾಚುರಲ್. ಕೂಲ್. ಕಮ್ ಆನ್. ಹೈ ವೋಲ್ಟೇಜ್. ಯಾ ಬನ್ನಿ ಸರ್. ಎಲ್ಲಿರಬಹುದು ನನ್ನ ತಮ್ಮನ ತಮ್ಮ? ನನ್ನ ಥರನೇ ಇದಾರಲ್ಲ. ಕೌನ್ಸಿಲಿಂಗ್ ಕೌರವ. ಡ್ಯಾಡ್ ಮಸ್ಟ್ ಬಿ ಕ್ರೇಜಿ. ಕೌನ್ಸಲಿಂಗ್ಗೆ ನಾನು ಕೊಟ್ಟ ಗಿಫ್ಟ್ ಅಲ್ವಾ ಇವನು? ಎಷ್ಟು ಬೆಳೆದು ಬಿಟ್ಟಿದ್ದಾನೆ ಮುಂದೆ ಅದು. ಅದು ಇದು ನಿನ್ನ ಲೀಲೆ ತಾನೇ? ಸೇಮ್ ಪ್ರಿಂಟ್. ಮಿಷನ್ ಯಾವುದು? ಇವನದ್ದೇ. ಪ್ಲೀಸ್ ಕಮ್ ಸರ್. ಥ್ಯಾಂಕ್ ಯು. ಇವರೇ ರಾಹುಲ್. ಸಾಧು, ಪರಮ ಸಾಧು. ಇವರೇ ಅವರು. ಓ ನೈಸ್ ಟು ಮೀಟ್ ಯು. ಲೇಟ್ ಆಗೋಯ್ತು, ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಯಾಕೆ ಲೇಟ್ ಆಗ್ತಿದೆ? ಬೇಕಾದಷ್ಟು ಟೈಮ್ ಇದೆ ನೋಡಿ ರಾಹುಲ್. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅಡಿಗರು ಹೇಳಿದ್ದಾರೆ. ಹೇಳಿ ಹೇಳಿ ಕರ್ಕೊಂಡು ಹೋಗ್ರೋ, ಟೈಮ್ ಆಯ್ತು. ವೈ ಟೆನ್ಸ್? ಕೂಲ್. ಗುಡ್. ನೋಡಿ ರಾಹುಲ್, DVG ಅವರೊಂದು ಮಾತು ಹೇಳಿದ್ದಾರೆ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅಂತ. ಸೊ ವಾಟ್ ಐಮ್ ಟೆಲಿಂಗ್ ಈಸ್, ಹಲ್ಲಿತ್ತ ಚಕ್ಲಿ ತಿನ್ನಿ, ಇಲ್ವಾ ಪುಡಿ ಮಾಡ್ಕೊಳ್ತೀನಿ. ಸಾಮಾನು ಬಂತ ಸಂಸಾರ ಮಾಡಿ ಖುಷಿ ಪಡಿ, ಇಲ್ವಾ ಮಾಡೋರು ನೋಡಿ ಖುಷಿ ಪಡಿ. ಎಷ್ಟೊತ್ತು ನಗ್ತೀಯ ನಗು. ಕೂಲ್. ಸಾಮಾನು ಸಿಕ್ತು. ಯಾರ್ದು? ನಿಮ್ದೆ. ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ಲೆಸನ್ ಹಾಸ್ಯ. ಅಂಡ್ ಯು ಆರ್ ಫಾಲೋಯಿಂಗ್ ಇಟ್. ನನಗೆ ನಕ್ರೆ ನಗು ಬರ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಐ ಹ್ಯಾವ್ ಲಾಫಿಂಗ್ ಡಿಸೀಸ್ ಯು ನೋ. ನಂದು ನಿಮ್ಗೆ ಹೌ ಸೈಜ್ ವೆಯ್ಟ್ ಕಲರ್ ಎಲ್ಲ ಬೇರೆ. ಹೌ ಇಸ್ ಇಟ್ ಪಾಸಿಬಲ್? ಹೌ ಆಗತ್ತೆ ಸರ್. ಅದಕ್ಕೆ ನಿಮ್ಮ ಮನೇಲಿ ಕರ್ಕೊಂಡ್ಬಂದಿರೋದು. ರಿಯಲಿ? ಮತ್ತೆ ಕೌನ್ಸಿಲಿಂಗ್ ಅಂದ್ರು ಬ್ರದರ್ಸು. ಹಾಗೆ ಹೇಳಿಲ್ಲ ಅಂದ್ರೆ ನೀವು ಬರ್ತಿರ್ಲಿಲ್ವಲ್ಲ. ಯಾರು ಬರ್ತಾರೆ? ಯಾರು ಬರ್ತಾರೆ ಇದಕ್ಕೆ? ಯಾರು ಬರ್ತಾರೆ? ಯಾರು ಬರ್ತಾರೆ? ನಾನು ಬರ್ತೀನಿ. ಓಹೋ, ಇದು ಪಂಚತಂತ್ರದ ಮೊಸಳೆ ಕೋತಿ ಕತೆ. ಇಲ್ಲಿ ಇವರು ಮೊಸಳೆ, ನಾನು ಕೋತಿ. ಜಾಣನಾಗಿ ತಪ್ಪಿಸ್ಕೋಬೇಕು. ಕೂಲ್ ಅಲ್ಲ ಫೂಲ್. ದೇವರು 3 ಸಲ ಸಿಂಪ್ಟಮ್ಸ್ ಕೊಟ್ಟ, ಕೇಳಲಿಲ್ಲ. ಕೂಲ್ ಕೂಲ್. ಏನು ಅಲ್ಲಪ್ಪ, ನಮ್ಮ ಮನೆಯೊಳಗೆ ಒಂದ್ಸಲ ಕೊಟ್ಬಿಟ್ಟು ಹೋಗು, ಕೊಡೋವರೆಗೂ ಬಿಡೋದಿಲ್ಲ. ಕೊಡ್ತೀರಿ? ಕೊಡೋದಂತೆ ಕರೆಕ್ಟ್. ಓಡಾಡಿ ಬಂದಿಲ್ಲ ಸರ್ ನಾನು. ಕೊಡ್ತೀನಿ, ಸಾಮಾನ್ ತಾನೆ, ಅದು ನಂದು. ಎಲ್ಲ ಹೋಗುತ್ತೆ, ಎಲ್ಲ ಒಂದ್ ಕಡೆ ಇರುತ್ತೆ. ನೋಡಿ ರಾಹುಲ್, ಅಲ್ಲಿತ್ತ ಚಕ್ಲಿ ತಿನ್ಬೋದು ಇಲ್ವಾ? ಹೂ ಪುಡಿ ಮಾಡ್ಕೊಂಡು ತಿನ್ಬೋದು. ಟೈಮಿಂಗ್ ಅಲ್ಲಿ ಹೇಳ್ತಾನಲ್ಲ ಅವನು. ಬಲೆ ಬಲೆ ಚಾಣ ಇದೆ ಬಡ್ಡಿ ಮಗ ನೀನು. ಬ್ರದರ್, ಇವನ್ನ ಮಾತ್ರ ಎಲ್ಲೂ ಬಿಡ್ಬೇಡಿ ನೀವು. ತುಂಬಾ ತುಂಬಾ ಶಾರ್ಪ್. ಅಗ್ನಿಮೂಲೆಯಲ್ಲಿ ಕೂತ್ಕೊಂಡು ಉಪ್ಪಿಟ್ಟನ್ನ ಆರಾಮಾಗಿ ತಿಂತಾ ಇದ್ದೆ. ಕೌನ್ಸಿಲಿಂಗ್ ಇದೆ ಅಂತ ಸನ್ಮಾನ ಮಾಡಿ ಇಲ್ಲಿ ಕರ್ಕೊಂಡು ಬಂದು ನನ್ನ ಪಂಕು ಹೋಗ್ಬೇಡಿ ಇಲ್ಲಿಗೆ ಅಂದು. ಪಂಕು ಮೈ ವೈಫ್ ಪಂಕಜ. ಬಟ್ ನಾನು ಪಂಕು ನಿನ್ ಶಂಕು.
ಆಗಲ್ಲ. ಬರ್ತಾ ಇದ್ದೀನಿ. ಡಾಕ್ಟರ್ ರಾಹುಲ್ ಪಾರ್ಟಿ. ಪಾರ್ಟಿ ನಿಮಗೆ, ನನಗಲ್ಲ. ಡಾಕ್ಟರ್ ಸಾಧು, ಪರಮ ಸಾಧು. ಗುಡ್ ಗುಡ್, ಸೂಪರ್. ಬಟ್ ಇವರ ಎತ್ತರ ಗಾತ್ರ ನೋಡಿದ್ರೆ ಅದು ಮ್ಯಾಚ್ ಆಗ್ತದಾ? ಡಾಕ್ಟರ್ ನೀವು ನನಗಿಂತ ಸೂಪರ್. ನೋಡಿದ್ರ ನೋಡಿದ್ರ, ನಂದು ಅವ್ರದ್ದು ಮ್ಯಾಚ್ ಆಗಲ್ಲ. ನಾನು ಹೇಳಿದ್ರೆ ಕೇಳೋದಲ್ಲ ಡಾಕ್ಟರ್, ನಂದು ಆಗಲ್ಲ. ಬರ್ತೀನಿ. ನಡೀರಿ ನಡೀರಿ, ಟೈಮ್ ಬೇರೆ ಆಗ್ತಿದೆ. ನಿಮ್ಗೆ ಒಪ್ಕೆ ತಾನೆ? ಇಲ್ಲ ಅನ್ನಕ್ಕಾಗುತ್ತಾ? ಬ್ರದರ್ಸ್ ಆಸೆ ಪಟ್ಟಿದ್ದಾರೆ, ಕೊಡ್ಲೇಬೇಕು. ನಡೀರಿ ನಡೀರಿ, ಟೈಮ್ ಇಲ್ಲ. ಈ ಲಿಂಗ ಬದಲಾವಣೆ ಮಾಡ್ತಾ ಇದ್ದೀರಲ್ಲ, ಈ ಆಸ್ಪತ್ರೆ ಹೆಸರೇನು? ಶಾಮನ್ ಆಸ್ಪತ್ರೆ. ಆಸ್ಪತ್ರೆ ಹೆಸರೇ ಸಾಮಾನ್ ಆಸ್ಪತ್ರೆ. ಸಾರಿ, ಸನ್ಮಾನ್ ಹಾಸ್ಪಿಟಲ್. ಸನ್ಮಾನ್. ಓಕೆ ಡಾಕ್ಟರ್, ಸಾರಿ. ಹೋಯ್ತು, ಎಲ್ಲ ಮುಕ್ತವಾಯ್ತು. ಅಯ್ಯೋ ಇಲ್ಲ ಡಾಕ್ಟರ್, ಎಲ್ಲರನ್ನು ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ದೆ, ನಿನ್ನನ್ನು ಅಯ್ಯೋ ನಿನ್ನ ಬಾಯಲ್ಲಿ ಸ ಡಾಕ್ಟರ್ ಸತ್ತ ಬೊಜ್ಜೆ ಕಾಯ್ತೀನಿ ಬಾ. അങ്ങനെയൊക്കെ പറയാതെ. ಪಾಪ ಡಾಕ್ಟ್ರು ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ನಾಳೆ ಇಟ್ಕೊಂಡು ಸಿಮೆಂಟ್ರಿಗೆ ಬಂದ್ಬಿಡಿ. ಕೂಲ್. ಏನೋ ಗೊನೆಯಲ್ಲಿ ಬಾಳೆಹಣ್ಣು ಕಿತ್ತಂಗೆ ಹೇಳ್ತಾ ಇದ್ದೀರಾ? ಅವತ್ತು ಅಮಾವಾಸ್ಯೆ. ಆ ಹುಡುಗನ ಜಾತಕದಲ್ಲಿ 7ನೇ ಮನೆಯಲ್ಲಿ ಇದ್ದಂತ ಗುರು ವಕ್ರ ದೃಷ್ಟಿ ಬೀರಿತ್ತು. ಹಾಗೇನೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ಕೇತೋ ಕೆಂಡಾಮಂಡಲವಾಗಿದ್ದಂಥ ಸಮಯ. ಶೃಂಗಾರಿಕೆಯಾದ ಸಮಯನೇ ಅಲ್ಲ. ಅದಕ್ಕೆ ಆ ಹುಡುಗನ ಮಧ್ಯದ ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ವಿಗ್ರಹ ಕಳುವಾಗಿದ್ದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಈ ಮಾತನ್ನ ನಾನು ಒಪ್ಪೋದಿಲ್ಲ. ಈ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿ. ತಮಿಳುನಾಡವರಿಗೆ ಅಮಾವಾಸ್ಯೆ ಅನ್ನೋದು ವಿಶೇಷವಾದಂಥ ದಿನ. ಅಂತ ಒಂದು ವಿಶೇಷವಾದ ಸಮಯದಲ್ಲಿ ಭಿನ್ನವಾದಂಥ ಸಾಮಾನು ಒಣಗಿದ ಖರ್ಜೂರದಂತಾಗದೆ ಕರ್ಬೂಜ ಹಣ್ಣಿನಂತೆ ವಾಪಸ್ ಬಂದೇ ಬರುತ್ತೆ. ನೀವು ಚೆನ್ನಾಗಿರ್ಬೇಕು ಸ್ವಾಮಿ. ಮುಂಡಾ ಮೋಸ್ತ ಈ ರೀತಿ ಮಾತಾಡಿದ್ರೆ ಅಮ್ಮ ಅಕ್ಕನೂ ಬರುತ್ತೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ನನ್ನ ಲೈಫಲ್ಲಿ ಇದೆ ಕ್ಲೈಮ್ಯಾಕ್ಸ್. ಹೆದರ್ಬೇಡಿ, ನಾನಿದ್ದೀನಿ. ನಿಮ್ದೇ ಭಯ ಡಾಕ್ಟರ್? ಕೈ ಯಾಕೆ ನಡುತ್ತಾ ಇದೆ? ಅಯ್ಯೋ, ಬೈಕೆ ಹಾಲ್ಟೋಗಿ ಲಿವರಿಂದ ಬಚ್ಚಿಟ್ಕೊಂಡ್ಬಿಟ್ಟಿದೆ. ನೀವು ಮಾಡಿ. ಡಾಕ್ಟರ್ ನಾನು ಓಪನ್ ಮಾಡ್ಲಾ? ಕ್ಯೂರಿಯಾಸಿಟಿ. ಬೆಳಗ್ಗೆ ಯಾರ ಮುಖ ನೋಡ್ತು ಬಡಿ ಮಗನ್ ನೆನಪೇ ಆಗ್ತಾ ಇಲ್ಲ. ನೀವು ಮಾಡಿ ಡಾಕ್ಟರ್. ಮಂಜುನಾಥ, ನೀನೇ ಜೊತೆಗೆ ಕಾಪಾಡ್ಬೇಕಪ್ಪ ದೇವಾ. ಬೇರೆ ಆಪರೇಷನ್ ಅಲ್ಲಿ ಮಾಡಿದ್ದೀನಿ, ಸಾಮಾನ್ ಫಸ್ಟ್ ಟೈಮ್, ಅದಕ್ಕೆ ಸಕ್ಸಸ್ ಆಗ್ಲಿ ಅಂತ ಬೇಡ್ತಾ ಇದ್ದೀನಿ. ಯಾವ ದೇವ್ರನ್ನ ಬೇಡ್ತಾ ಇದ್ದೀರಾ? ಮಂಜುನಾಥ. ನಾನು ಬೇರೆ ದೇವ್ರನ್ನ ಬೇಡ್ತೀನಿ. ಯಾಕೆ? ಕ್ಲಾಶ್ ಆಗ್ಬಾರ್ದಲ್ಲ. ಸೂಪರ್ ಸೂಪರ್, ಗುಡ್ ಐಡಿಯಾ ಗುಡ್ ಐಡಿಯಾ. ಮಂಜುನಾಥ, ಈ ಆಪರೇಷನ್ ಸಕ್ಸಸ್ ಆದ್ರೆ 4 ಮನೆಗೆ ಸಾಮಾನು ತಂದಾಕ್ತೀನಿ. ಡೋಂಟ್ ಮಿಸ್ಟೇಕ್ ಮೀ, ಮನೆ ಸಾಮಾನು. ಬಡ್ಡಿ ಮಗ ಏನೋ ಮಾಡ್ತಾನೆ. ನೋಡಕ್ ಒಳ್ಳೆ ಕಾಸು ಕೊಟ್ಟು ಪಾಸ್ ಆದೋ ನಂಗಿದ್ದಾನೆ. ಶೇಷ ಕೊಟ್ಟ ಮುಗೀತು ನನ್ನ ಕತೆ. ಯಾಕೆ, ಏನಾಯ್ತು? ಬೈಕೆ ಮೂತ್ರ ಎಲ್ಲ ಬಂದಾಗ್ಬಿಟ್ಟಿದೆ. ಹಾಗೆ ಬಿಟ್ರೆ ಎಗರ್ ಬಿಡುತ್ತೆ. ಓಕೆ, ನೋ 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 ನೋ, ಫಸ್ಟ್ ಮುಗಿಸಿ ಬನ್ನಿ. ವಾಮನ ಗುಟ್ಟಿ ನೋಡೋದಲ್ವಾ? ಇಲ್ಲ ಡಾಕ್ಟರ್, ಇನ್ನು ತೋರಿಸೇ ಇಲ್ಲ. ಚೆಕ್ ಅದೆಲ್ಲ ಹೇಳಿ, ಸ್ಟಮಕ್ ಚೆಕ್ ಮಾಡಿಲ್ಲ ಅಂತ ಕೇಳಿದ್ದು. ಸಾರಿ ಡಾಕ್ಟರ್. ಎಂತ ಸಾರಿ? ಮೂತ್ರ ನನ್ನ ಮೇಲೆ ಎಗರಿದ್ರೆ ನೋಡಿ. ನೀವು ಹೋಗಿ ಮುಗಿಸಿ ಬನ್ನಿ, ಒಂದು ಹನಿ ಕೂಡ ಇರಬಾರ್ದು. ಓಕೆ ಡಾಕ್ಟರ್. ಬರೀ ಇದೊಂದು ಕಲ್ಲ, ಮತ್ತೆ ಹುಟ್ಟಾಗಿದ್ದ ಜೊತೆಗೆ ಇದ್ದಾನೆ. ಕೊನೆ ಸಲ ತುಂಬ ನೋಡ್ಕೊಂಡ್ಬಿಟ್ಬಿಡ್ತೀನಿ. ಬ್ರದರ್ ಸೆಂಟಿಮೆಂಟ್. ಬೇಗ ಬನ್ನಿ ಬೇಗ ಬನ್ನಿ. ನನ್ನ ಪಾಲಿಗೆ ದೇವ್ರು ಇನ್ನೂ ಇದ್ದಾನೆ. ಕೌನ್ಸಿಲಿಂಗ್ ಯಾರು ಕರೆದ್ರು ಹೋಗ್ತೀಯಾ? ಹೋಗಲ್ಲ
ಸಾಧು ಪರಮ ಸಾಧು ಆರ್ ಯು ಓಕೆ? ಇನ್ನು ಅರ್ಧನೇ ಆಗಿರೋದು, ಖಾಲಿ ಆಗ್ಬೇಕಲ್ಲ ಡಾಕ್ಟ್ರೆ. ಬರ್ಬೇಕಾ? ಬನ್ನಿ ಬನ್ನಿ. ನ್ಯಾಮ್ ಪೋಟೆ ಏನ್ ಚರ್ಬುದಳ ಮಾರೆ ಸಾವು ಆರ್ಬುಡ್ ಸೈಪಲ್. ಈ ಕೇರಳಕ್ಕೆ ಈ ಕಾಸರಗೋಡು ಸಾಕು. ಪರಮ ಸಾಧು ಆರ್ ಯು ಓಕೆ? ಸಾಧು ತಪ್ಪಿಸ್ಕೊಳ್ಳೋದು ಅಂದರ್ ಬಾರ್ ಹೆಂಗಾದ್ರೂ ತಪ್ಪಿಸ್ಕೊಳ್ಳೋ ಸಾಧು ನೀನು. ಇವ್ರ ಹತ್ರ ಮಾತ್ರ. ಡಾಕ್ಟರ್, ಪೇಷಂಟ್ ಆಪರೇಷನ್ ಸಕ್ಸಸ್. ಕೂಲ್. ಅಯ್ಯಯ್ಯೋ ಪಟ್ನೆ. ಗಂಟೆಯ ಕಥೆ ಒಂದು ಗಂಟೆಯ ಕಥೆ ಒಂದು 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 ಗಂಟೆಯ ಕಥೆ ಒಂದು 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 ಗಂಟೆಯ ಕಥೆ. ಅವಳುಗುಟ್ಟಿ ಒಂದು ಗಂಟೆಯ ಕಥೆ ಒಂದು ಗಂಟೆಯ ಕಥೆ ಒಂದು 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 ಗಂಟೆಯ ಕಥೆ. ಸಹೋದರ, ನೀನು ಕರೆ ತಂದಿದ್ದ ಸಾಧು ಯಾರಿಗೂ ಸಿಗದಂತೆ ಪಲಾಯನ ಮಾಡಿದ್ದಾನೆ. ಅಯ್ಯೋ, ಏನ್ ಮಾಡ್ಲಿ? ಆ ಮುಟ್ಟಾಳನ ಹತ್ರ ತಗೊಂಡು ಹೋಗೋದಕ್ಕೆ ಬೇಕಾದಷ್ಟಿತ್ತು. ಅದನ್ನೇ ಯಾಕಮ್ಮ ತಗೊಂಡು ಹೋದೆ? ದಯವಿಟ್ಟು ಅದನ್ನ ತಂದ್ಕೊಟ್ಬಿಡು. ಅವನೇ ತಪ್ಪು ಇಲ್ಲ ಅಂತ ಹೇಳಲ್ಲ, ಪ್ಲೀಸ್. ರಾಹುಲ್ದೇ ತಪ್ಪು, ರಾಹುಲ್ಗೆ ಶಿಕ್ಷೆ ಆಗಬೇಕು. ನನ್ನ ಜೀವನದಲ್ಲಿ ಇಂಥ ಇನ್ಸಿಡೆಂಟ್ ಕೇಳಿರ್ಲಿಲ್ಲ. ಗಂಡು ಸಂತಾನ ಮೊಂಡು ಸಂತಾನ ಕೂತಿದೆ. ಅದು ಎದ್ದು ನಿಲ್ಲಬೇಕು ಅಂದ್ರೆ ನಮ್ಮನೆ ಘನತೆ ಗೌರವ. ಈ ವಿಷಯ ಕೇಳಿದಾಗಿಂದ ನಾನು ಶಾಕಲ್ಲಿದ್ದೀನಿ. ಎಣ್ಣೆ ಇಲ್ಲದೆ ಬದುಕ್ಬೋದು, ಆದರೆ ತುಂಬ ಪಾಪ ಅದಿಲ್ಲದೆ ಬದುಕೋದು. ದಯವಿಟ್ಟು ಕೊಟ್ಬಿಡು ತಾಯಿ, ಪ್ಲೀಸ್. ಅವ ಸಣ್ಣವನಾಗಿದ್ದಾಗ್ಲಿಂದ ಅದ್ರ ಮೇಂಟೆನೆನ್ಸ್ ನಂದಾಯ್ತ್ರಿ. ಈಗ ಅದಿಲ್ದೆ ಅವ್ನು ನೋಡ್ಲಿಕ್ಕೆ ಆಗೋದಿಲ್ರಿ. ಯವ್ವ ದಯವಿಟ್ಟು ಕೊಟ್ಬಿಡ್ರಿ. ನನ್ನ ಮಗನೇ, ಯಾವನೋ ನೀನು ರಾಹುಲ್. ನೀ ನನ್ನ ಎಕ್ಕಡ ಕಿತ್ತೋ ಎಕ್ಕಡ, ಅರ್ಥ ಆಯ್ತಾ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋರಿಗೆ, ರೇಪಿಸ್ಟ್ಗಳಿಗೆ ಇದೊಂದು ದೊಡ್ಡ ಪಾಠ, ನೆನಪಿರ್ಲಿ. അല്പസമയത്തിനുള്ളിൽ നാം കാത്തിരുന്ന സരോജ സോഷ്യൽ മീഡിയ ലൈവിൽ വരുന്നതായിരിക്കും. സരോജ ആएगी या नहीं, देखिए थोड़ी देर में. If this confession is going to change the course of the whole case. ಅಕಸ್ಮಾತ್ ಅದು ಬಂದ್ರು ಸರ್ಜರಿ ಪ್ರೊಸೆಸಿಂಗ್ ಮುಗಿದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆಯೇ? ನೋ, ಇಟ್ಸ್ ಆಲ್ರೆಡಿ ಲೇಟ್. ಲೈವ್ ನಲ್ಲಿ ಬರೋ ಸರೋಜಾ ಕೈನಲ್ಲಿ ಇರುವಂತಹ ವಸ್ತು ಲೈವ್ ಆಗಿರುತ್ತಾ, ಲೈಫ್ ಕಳ್ಕೊಂಡಿರುತ್ತಾ? ಬನ್ನಿ ನೋಡೋಣ. ಸರೋಜಾ ಆನ್ ದಿ ವೇ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸರೋಜಾ ನಿಮ್ಮ ಮುಂದೆ. ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ. ಎಲ್ರಿಗೂ ನಮಸ್ಕಾರ. ನೀವು ನೋಡಬೇಕು ಅಂತಿರೋ ಸರೋಜಾ ನಾನೇ. ಹಾಯ್ ರಾಹುಲ್. ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿ ರೋಗಿನ ವಿಚಾರಿಸೋದು ನನ್ನ ಕರ್ತವ್ಯ. ಹೇಗಿದೆಯಾ? ನೋವು ಹೇಗಿದೆ? ಹೇ, ಹೆದರಬೇಡ, ಏನೂ ಆಗಲ್ಲ. ಇನ್ಮೇಲೆ ಏನೂ ಆಗಲ್ಲ.
ಗೆಟ್ ವೆಲ್ ಸೂನ್. ಒಂದು ಸಣ್ಣ ಕಥೆ. ಒಂದು ರಸ್ತೆಯಲ್ಲಿ ಆಗ ತಾನೇ ಹುಟ್ಟಿರೋ ಹೆಣ್ಮಗು ಅನಾಥವಾಗಿ ಬಿದ್ದಿತ್ತು. ಅನಾಥವಾಗಿ ಬಿದ್ದಿದೆ ಅಂದಮೇಲೆ ಅನಾಥಾಶ್ರಮಕ್ಕೆ ತಾನೇ ಸೇರ್ಬೇಕು. ಸೇರ್ತು. ಇವ್ರು ಹಾಕಿದ ಭಿಕ್ಷೆಯಲ್ಲಿ ಬೆಳೆದು ದೊಡ್ಡೋಳಾದ್ಲು. ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಲು. ಇವ್ರ ಕಾಲ್ ಹಿಡಿದು ಸ್ಕಾಲರ್ಶಿಪ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸೀಟ್ ಪಡ್ಕೊಂಡ್ಲು. ಓದೋಕ್ ಶುರು ಮಾಡಿದ್ಲು. ಆಗ ಒಬ್ಬ ಹುಡುಗ ಅವಳ ಲೈಫಿಗೆ ಬಂದ. ಪ್ರೀತಿ, ಪ್ರೇಮ, ಪ್ರಣಯ. ಡಾಕ್ಟರ್ ಆಗಿ ಪ್ರಾಣಗಳನ್ನ ಉಳಿಸ್ಬೇಕು ಅಂತ ಬಂದ ಆ ಹುಡುಗಿ ದೇಹದಲ್ಲಿ ಭ್ರೂಣ ಹತ್ಯೆಗಳು, ಅಬಾರ್ಷನ್ಸ್. ಕತೆ ಬೋರಿಂಗ್ ಆಯ್ತಲ್ಲ? ಎಸ್, ಇಟ್ಸ್ ಬೋರಿಂಗ್. ಓಕೆ, ಲೈಫ್ಗೆ ಬರ್ತೇನೆ. ಬೇಡ ಅಂದ್ರೂ ಬೆನ್ ಹಿಂದೆ ಬಿದ್ದು ಲವ್ ಮಾಡಿದೆ. ಮದುವೆ ಮಾಡ್ಕೊಳ್ಳೋಣ, ಮನೆ ಮಾಡ್ಕೊಳ್ಳೋಣ, ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿ ಮನಸ್ಸು ಕೆಡಿಸಿ, ಮೈ ಕೆಡಿಸಿ, ನಿನ್ನ ವೀರ್ಯಾಣುಗಳನ್ನೆಲ್ಲ ನನ್ನ ದೇಹದಲ್ಲಿ ಚೆಲ್ಲಾಡಿ ಹುಟ್ಟಬೇಕಾದ ಎಲ್ಲ ಮಕ್ಕಳನ್ನು ಕಟ್ ಮಾಡಿ ಬಿಸಾಕಿದ್ಯಲ್ಲ. ಮುಗಿಸಿ ಎಲ್ಲ ಮುಗಿದ್ಮೇಲೆ ಮದುವೆ ಯಾಕೆ ಅಂದ್ಯಲ್ಲ? ಅದಕ್ಕೆ ಉತ್ತರ ಇದು. ಮದುವೆ ಆದ್ಮೇಲೂ ಸಂಬಂಧ ಇಟ್ಕೊಳ್ಳೋಣ ಅಂದ್ಯಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದು. ಸಾರಿ ಸಾರಿ ಅನ್ಬಿಟ್ರೆ ಸಮಾಧಾನ ಆಗ್ಬಿಡ್ಬೇಕಾ ರಾಹುಲ್? ಉತ್ತರ ಪ್ರದೇಶದಲ್ಲಿ 2.5 ವರ್ಷದ ಹೆಣ್ಮಗು ಕಣ್ಣು ಕಿತ್ತು ಅದರ ಅತ್ಯಾಚಾರ. ಕಾಶ್ಮೀರದಲ್ಲಿ 8 ವರ್ಷದ ಹೆಣ್ಮಗು ಆಸಿಫಾ ಬಾನು ಗ್ಯಾಂಗ್ ರೇಪ್. ಮೊನ್ನೆ ಇಲ್ಲೇ ತೆಲಂಗಾಣದಲ್ಲಿ 9 ತಿಂಗಳ ಮಗು. ಲಿಟ್ರಲಿ ದೇವರು ಏನ್ ಕೊಡ್ತೀರಾ ಅವ್ರ ಅಪ್ಪ ಅಮ್ಮನಿಗೆ ನ್ಯಾಯ? ಏನ್ ಕೊಡ್ತೀರಾ? ಸಮಾಧಾನ ಆಗಲ್ಲ ರಾಹುಲ್, ಆಗಲ್ಲ. ಒಳ್ಳೆ ಅಣ್ಣ, ಒಳ್ಳೆ ಗಂಡ, ಒಳ್ಳೆ ಅಪ್ಪ ಇರೋ ಇಂಥ ಭೂಮಿಯಲ್ಲೇ ತಾನೆ ನಿನ್ನಂತವ್ರು ಇರೋದು. ಇದೊಂದಿದೆ ಅಂತ ತಾನೆ ನಿನ್ನಂತ ಗಂಡಸರಿಗೆ ಪೊಗರು. ಇದೇ ತಾನೆ ನನ್ನಂತ ಹೆಣ್ಮಕ್ಳನ್ನ ಈ ಸ್ಥಿತಿಗೆ ತರೋದು. ಕಳೆ ಕೆಟ್ಟದ್ದು ಅಂತ ಚಿವಿಟ್ಬಿಡಲ್ವಾ ರಾಹುಲ್? ದ ಸೇಮ್ ಫಾರ್ಮುಲಾ. ಇದೇ ತಾನೆ ರಾಹುಲ್ ನಿನಗ್ ಬೇಕಾಗಿರೋದು? ತಗೋ, ಇಲ್ಲಿ ಬಂದು ತಗೋ. ಕಾನೂನಿನ ಪ್ರಕಾರ ನಾನು
ಮಾಡಿದ್ದು ತಪ್ಪು. ಐ ನೋ. ಯಾವ ತಪ್ಪು ಮಾಡಲ್ಲ ಅಂತ ವೈದ್ಯಕೀಯ ವೃತ್ತಿಗೆ ಪ್ರಮಾಣ ಮಾಡಿ ಬರಬೇಕು. ಬಟ್ ನನ್ನ ಆರಂಭನೇ ತಪ್ಪಾಗಿ ಶುರುವಾಯಿತು. ನನಗೆ ಶಿಕ್ಷೆ ಆಗಲೇಬೇಕು. ನಾನು ಇಲ್ಲೇ ಶಿಂಷಾ ಬರಚುಕ್ಕಿಯಲ್ಲಿ ನಿಂತಿದ್ದೀನಿ. ಬಂದು ಅರೆಸ್ಟ್ ಮಾಡಿ ರಾಹುಲ್ ಬಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಈಗೇನ್ ಮಾಡ್ತೀರಾ ಸರ್ ಕೇಸು? ಘಟನೆ ಎಲ್ಲಿ ನಡೆದ? ತಮಿಳ್ನಾಡಲ್ಲಿ ಸರ್. ಮತ್ತು ಅಲ್ಲಿ ಪೊಲೀಸರು ನೋಡ್ಕೋತಾರೆ ಬಿಡು ಅಪ್ಪ. ತಪ್ಪು ಮಾಡ್ಬಿಟ್ಟು ಎಲ್ಲೋ ಮಗನ. ಇವನು ಹೀಗಾಗೋದಕ್ಕೆ ನಾನು ಕಾರಣ ಅಲ್ವಾ? ಹೀಗೆಲ್ಲ ಆಗೋದಕ್ಕೆ ಈ ಹಾಳಾದ ಸೋಷಿಯಲ್ ಮೀಡಿಯಾ ಮೊಬೈಲೇ ಕಾರಣ. ನೀನ್ ಮಾಡಿದ ತಪ್ಪಿಗೆ ಆ ದೇವರು ಕೂಡ ಕ್ಷಮಿಸೋದಿಲ್ಲ ಕಣೋ, ಕ್ಷಮಿಸೋದಿಲ್ಲ. ಅಮ್ಮ ಅಮ್ಮ ಸಾರಿ ಸಾರಿ ಸರೋಜ. ನಾನು ಕ್ಷಮಿಸೋದಿಲ್ಲ, ನಮ್ದೇನು ತಪ್ಪೇ ಇಲ್ಲ. ಮೋಸ